ಈ ಹೆಣ್ಣು ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಗಂಡು ತುಂಬಾ ಒಳ್ಳೆ ಲಕ್ಕಿ ಆದಂತ ಹೆಣ್ಣು. ಬಾಡಿ ಪ್ಯಾಟರ್ನ್ ಯಾವ ತರ ಇರ್ಬೇಕಣ್ಣ? ಬಾಡಿ ಅದೇ ಹೇಳಿವ ನಾವಲ್ಲೇ ತೆಂಗಿನಕಾಯಿ ಶೇಪಲ್ಲಿ ಇರಬೇಕು. ನಮ್ಮ ಹೆಣ್ಣು ಆಡ್ತಾ ಇದೆಯಲ್ಲ ಆಡಿದ ಆ ಹೆಣ್ಣಿಗಿಂತ ಈ ಗಂಡು 3 ದಿವಸ ಬೇಕು. 3 ದಿವಸ ಇವತ್ತು ಬೆಳಗ್ಗೆ ಬಿಟ್ರೆ ಸಾಯಂಕಾಲದವರೆಗೂ ಆಡಿ ಕಟ್ಲ ಹೋಗುತ್ತೆ. ಕಡಲೆ ಬೀಜ ಕೊಟ್ಟರು ಬಜಿ ಕಮ್ಮಿ ಆಗುತ್ತೆ. ಕಡಲೆ ಬೀಜ ಕೊಟ್ಟರು ಬಜಿ ಕಮ್ಮಿ ಆಗುತ್ತೆ. ಕಡಲೆ ಕಾಳು ಕೊಟ್ಟರು ಬಜಿ ಕಮ್ಮಿ ಆಗುತ್ತೆ. ಇಲ್ಲ ಆಡಿಸಿಲ್ಲ ಅಷ್ಟೇ. ಹಾಗೆ ಇಟ್ಕೊಂಡು ಎಲ್ಲಿ ಕರಿತಾನೆ ಇರ್ಬೇಕು. ಆ ಸರ್ಕಾರದ ಲೈನ್ ಅಲ್ಲಿ ಈಗ ಅದರದೇ ಲೈನ್ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಮಾಡಿಕೊಂಡಿದ್ದೆ ಬ್ರೀಡಿಗೆ ಅಂತ ನೋಡಿ. ಇದು ನಮ್ಮ ಕ್ವಾಲಿಟಿ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಪ್ರೈಸೇ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಅನೌನ್ಸ್ ಮಾಡಲ್ಲ, ಮಾಡ್ತೀವಿ ಒಂದೊಂದು ದಿವಸ ನಾನು ಅದನ್ನ ಹೇಳ್ತೀನಿ. ಇಲ್ಲಿದೆ ಪಾರಿವಾಳಗಳ ಲೆಗ್ರಿಂಗ್ಗಳು ಬೇಕಾದಲ್ಲಿ ಆರೋಸ್ ಪಿಜನ್ಸ್ ಅಂಡ್ ಎಕ್ಸಾಟಿಕ್ ಶಾಪ್ ಭೇಟಿ ನೀಡಿ. ಪಾರಿವಾಳಗಳ ಗುರುತಿಸುವಿಕೆ ಮತ್ತು ತಳಿ ನಿರ್ವಹಣೆಗೆ ಇವು ಬಹಳ ಮುಖ್ಯ. ಈ ಜೊತೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಈ ಜೊತೆ ಬಂದು ಈ ಗಂಡು ನಮಗೆ ಸಿಕ್ಕಿದ್ದು ರೋಡಲ್ಲಿ ಹೋಗ್ಬೇಕಾರೆ, ನಮ್ಮ ಅತ್ತೆ ಮಗ ರೋಡಲ್ಲಿ ಹೋಗ್ಬೇಕಾರೆ ಯಾವ್ದೋ ಅಕ್ಕಿ ಬಿತ್ತು ಅಂದ್ಬಿಟ್ಟು ಸಿಕ್ತು ಅಂತ ಬ್ಯಾಗಲ್ಲಿ ಹಾಕಂತ ತಂದ್ಕೊಟ್ಟ ನನಗೆ. ಈ ಗಂಡು ತಗೊಂಡೋಗಿ ನನ್ನ ಮೊಸರು ಹುಡುಗರು ಕೊಟ್ಟೆ. ಅವ್ರ ಹತ್ರ ಇದಕ್ಕೆ ಒಂದು ಮಕ್ಷಿ ಹಾಕಿ ಒಂದು 10 ಒಳ್ಳೆ ಪಟ್ಟ ಆಡ್ತು. ನಮ್ಮ ಗಗನವ್ರ ಮನೇಲಿ ಅಕ್ಕಿ ಆಡ್ತಿದ್ನ. ತಿರ್ಗಿ ಆ ಗಂಡಿಗೆ ಏನು ಮಾಡಿದೆ, ನಾನು ಇವಾಗ ಇದನ್ನ ಹಾಕಿದ್ದೀನಿ. ಈ ಹೆಣ್ಣು ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಗಂಡು ತುಂಬಾ ಒಳ್ಳೆ ಲಕ್ಕಿ ಆದಂತ ಹೆಣ್ಣು. ಪುರುಷನ ಮನೆ ಏನು ಅಕ್ಕಿ ಕಳೆದೋಯ್ತು, ಫುಲ್ ಆಟ ಕಳ್ತಾನ ಆಗೋಯ್ತು. ಕಳ್ತಾನ ಆದಾಗ ಏನ್ ಮಾಡಿದ್ರು, ಇದೊಂದೇ ಒಂದು ಪಟ್ಟ ಮಾತ್ರ ಎತ್ತಿ ಈಚೆ ಬಾಕ್ಸ್ ಹಾಕಿಕ್ಕಿದ್ರು. ಅಂದ್ರೆ ಜಾಲ್ ಬಾಕ್ಸ್ ಹಾಕ್ಬಿಟ್ಬಿಟ್ಟಿದ್ರು. ಅವರೇ ಮಾಡಿದ್ರು ಒಳಗಡೆ ಅಕ್ಕಿ ಎಲ್ಲ ಎತ್ಕೊಂಡ್ರು. ಇಡೀ ಅಕ್ಕಿನ ಒಂದು ಬಿಟ್ಟಿಲ್ಲ, ಎಲ್ಲ ಅಕ್ಕಿ ಎತ್ಕೊಂಡ್ರು. ಇದೊಂದೇ ಒಂದು ಪಟ್ಟ ಮಾತ್ರ ಬಿಟ್ಟೋಗಿದ್ದು. ಕೊನೆಗೆ ಇದೊಂದೇ ಪಟ್ಟ ಯಾವಾಗ ಬಿಟ್ರು ಬಾಲ ಕಟ್ಬಿಟ್ಟ 12 ವರ್ಷ ಅಕ್ಕಿ ಆಡೋದು. ಸೀಳಿಗೆ ಅವತ್ತು 8 ವರ್ಷ ಆಡ್ತು. ತಿರ್ಗಾ ಕೊನೆಗೆ ಪುರುಷನ ಇದ್ರಿಂದನೇ ತಿರ್ಗಾ ಹಂಗೆ ಜಾತಿ ಮಾಡ್ಕೊಂಡು ಲೈನ್ ಮಾಡ್ಕೊಂಡು ತಿರ್ಗಾ ಅಕ್ಕಿ ಬಿಟ್ಟಿದ್ದು. ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ತಂದ್ಕೊಂಡು ತಿರ್ಗಾ ಇದು ಅವ್ರ ಬಗ್ಗೆ ಅವ್ರ ಅಲ್ಲಿ ಯಾವ್ದು ಬಂತು ಅವ್ರು ಹೇಳ್ಬೇಕೀಗ. ಅಣ್ಣ ಈ ಅಕ್ಕಿ ಹೆಣ್ಣು ಬಗ್ಗೆ ಹೇಳಿ ಒಂದ್ ಸ್ವಲ್ಪ. ಆನೆಕಲ್ದು ಹೆಣ್ಣಿಗೆ ಗಂಡ ಹೆಣ್ಣಿಗೆ ಬಂದಿದ್ದು. ಈ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರೆ ನಮ್ಮ ಹುಡುಗಂಗ್ ಒಬ್ಬಂಗ್ ಕೊಟ್ಟಿದ್ದೆ. ಅವನ ಹತ್ರ ಒಂದು 15 ದಿವಸ ಮುಂಚೆ ಅವನ ಹತ್ರ ಹೊಡೆದ್ಬಿಟ್ರು ಫುಲ್ ಲಾಟೆ. ಆಮೇಲೆ ಅವನಿಗೆ ಬೈದ್ಬಿಟ್ಟು ತಿರ್ಗಾ ಏನೋ ಎಲ್ಲ ಹೊಂಟಾಯ್ತು ಹುಡುಕೋ ಹಂಗೆ ಹಿಂಗೆ ಇಲ್ಲ ಅಂತ. ಅವತ್ತ ಒಂದು 15 ದಿವಸ ಆದ್ಮೇಲೆ ನಮ್ಮ ಮನೇಲಿ ಹೊಡೆದ್ರು. ಅಂದ್ರೆ ಗೊತ್ತಿರೋರೇ ಹೊಡೆದಿರೋದು. ಅಕ್ಕಿನೂ ಮಾರ್ಕೆಟ್ ಅಲ್ಲಿ ಸಿಕ್ತು ಒಂದು. ಹೋಗಿ ಇಮಿಡಿಯೇಟ್ಲಿ ನೋಡ್ದ, ಅದು ಇದು ಅಂತ ಹೇಳಿದ್ರು. ಮಾಡ್ದ ಗುರು ಯಾರೋ ತಂದ್ಕೊಟ್ರು, ನಾನು ಸೇಲರು, ನಾನು ತಗೊಂಡಿದ್ದೀನಿ ಗುರು. ಇನ್ನ ಒಂದು 3-4 ಅವೇ ಅದೆಲ್ಲೋ ಫಾರಂ ಕೊಟ್ಬಿಟ್ಟಿದ್ದೀನಿ, ಫಾರಂ ಹೌಸ್ಗೆ. ಹುಡುಕನ ಹಂಗೆ ಹಿಂಗೆ ಅಲ್ಲಿ ಯಾರೋ ಮುಸ್ಲಿಮ್ಸ್ ಅವರು ಹಂಗೆ ಹಿಂಗೆ ಅಂದ. ಹಾಳಾಗೋಗ್ಲಿ. ಇವಾಗ ಅವತ್ತು ಇವರ ತಗೊಂಡೋದವರು ಆಡ್ಸಿದಾರಾ? ಇಲ್ಲ, ಆಡ್ಸಿಲ್ಲ ಅಷ್ಟೇ. ಹಂಗೆ ಇಟ್ಕೊಂಡು ಎಲ್ಲಿ ಕರಿತಾನೆ ಇರ್ಬೇಕು. ಅವಲೇ ನಮ್ಮ ಹೆಣ್ಣು ಆಡಿದ ಹೆಣ್ಣು ಅಂತ ಹೇಳಿದ್ನಲ್ಲ, ಈ ಅಕ್ಕಿ ಆಡಕ್ಕೆ ಈ ಅಕ್ಕಿ ಇಷ್ಟ ದಿನ ನಮ್ಮ ಹತ್ರ ಉಳಿಯೋ ಕಾರಣ ಇವನೊಬ್ಬ ಚಂದನ್, ಇವ್ ನಮ್ ನಿತಿನ, ಇವ್ರು ನಮ್ಮ ಬಾಬು. ಇವ್ರು 3 ಜನನೇ ಮೇಯ್ನ್ ಅದಕ್ಕೆ ಕಾರಣ. ಏನಕ್ಕೆ ಅಂದ್ರೆ ಈ ಅಕ್ಕಿ ಎಲ್ಲೇ ಬಿದ್ರು ಡ್ಯೂಟಿ ಮಾಡ್ತಾ ಇದ್ರು. ರಾತ್ರಿ ಹೊತ್ತ ಎಷ್ಟೋ ತರ ಎಂತ ಮಳೆ ಆಗ್ಲಿ ಡ್ಯೂಟಿ ಮಾಡಿದ್ ಇವ್ರು 3 ಜನ. ಈಗ 3 ಜನದಿಂದನೇ ಈ ಅಕ್ಕಿ ಇಷ್ಟು ಹೆಸರು ಮಾಡಿದಾಗ್ಲಿ ಇನ್ನೊಂದಾಗ್ಲಿ. ಇಲ್ಲ ಅಂದ್ರೆ ನಾವೆಲ್ಲ ಹೇಳಿವಾ ಫ್ರೆಂಡ್ ಸರ್ಕಲ್ ಚೆನ್ನಾಗಿದ್ರೆ ಅಕ್ಕಿ ಬಿಡ್ಬೋದು, ಇಲ್ಲಾಂದ್ರೆ ಅಕ್ಕಿ ಬಿಡಕ್ಕಾಗಲ್ಲ. ಇವನು ಇವಾಗ ಕಳ್ಳನ್ ತರ ಕೈ ಸಿಕ್ಕಿದಂಗ್ ಆಡ್ತಾವ್. ಇವನು ಇವಾಗ ಬಂದವನೆ, ಅರ್ಥ ಆಯ್ತಾ? ಇವ್ರೇ ಮೇಯ್ನ್ ನಮ್ ಜಾಕಿ ಹಾಕಿದವ್ರು. ಇಷ್ಟ ದಿನ ಇರ್ಲಿ, ಇವತ್ತು ಬಂದವನೆ. ಡ್ಯೂಟಿ ತುಂಬಾ ಬಿಸಿ ಆಗವನೆ, ಆ ಕಾರಣಕ್ಕೆ ಅವ್ನು ಬಂದಿರಲಿಲ್ಲ. ಇದೇ ಮೇಯ್ನ್ ಈ ಅಕ್ಕಿಗೋಸ್ಕರ ಇವ್ರೆ. ಅಣ್ಣ ಈಗ ಒಂದು ಜೊತೆ ಮಾಡೋದ್ರ ಬಗ್ಗೆ, ಇದಕ್ಕೆ ಜೊತೆ ಮಾಡಿದೀರಾ, ಇದು ಹೆಣ್ಣಕ್ಕಿ ಎತ್ಬಿಡಿ ಇಟ್ಕೊಳ್ಳಿ. ಈಗ ಇದನ್ನ ಜೊತೆ ಮಾಡಿದೀರಾ, ಯಾವ ತರ ಜೊತೆ ಮಾಡಿದೀರಾ ಅಣ್ಣ ಇದನ್ನ? ನಾನು ಅವಲೇ ನಿಮ್ಗೆ ಹೇಳ್ದೆ, ಅಕ್ಕಿ ಬಾಡಿ ಪ್ಯಾಟರ್ನ್ ಆಗ್ಲಿ ಎಲ್ಲಾನು ನೋಡಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ದೆ ನಾನು ಅವಲೇ. ಅಕ್ಕಿ ಬಾಡಿ ಪ್ಯಾಟರ್ನ್, ಅಕ್ಕಿ ಮೈ ನೋಡೋದಾಗ್ಲಿ ಸ್ಟೈಲು ಎಲ್ಲ ನೋಡೇ ಉಲ್ಟಾ ಮಾಡ್ಬೇಕು ಅಂತ ಹೇಳಿದ್ದು. ಈಗ ಅದನ್ನ ನೋಡೇ ನಾನು ಚೇಂಜಸ್ ಮಾಡಿರೋದು. ಈಗ ಗರಿ ನೋಡ್ರಿ ನೀವು, ಆ ಗರಿಗೂ ಗರಿ ಡಿಫ್ರೆನ್ಸ್ ಬೇರೆ ಐತೆ. ಇದು ಪುರುಷನಿಂದ ಅಕ್ಕಿ, ಇದು ಜಾತಿಗೋಸ್ಕರ ಮಾಡೋಕ್ಕೋಸ್ಕರ ಮಾಡ್ಕೊಂಡಿರೋದು. ಅಕ್ಕಿ ನೋಡಕ್ ಜಾತಿಗೋಸ್ಕರ ಜಾತಿಗೆ ಲೈನ್ ಹಂಗೆ ಲೈನ್ ಇಟ್ಕೊಳ್ಳೋಕೋಸ್ಕರ ಮಾಡ್ಕೊಂಡೆ. ಈಗ ಅಲ್ಲಿ ನೋಡ್ರಿ ಗರಿಗಳು ನೋಡ್ಕೊಂಡ್ರಿ. ಬನ್ನಿ ಬರ ಅಲ್ವಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ತಲೆ ನೋಡ್ರಿ, ಮಕ ನೋಡ್ರಿ. ನಾನು ಅವಲೇ ಹೇಳಿದೆ ಎಲ್ಲಾನು ನಾವು ಉದ್ದ ಮುತ್ತಿ ಮಾಡೋದು, ತುಂಡ ಮುತ್ತಿ ಮಾಡೋದ ಅಂದೆ. ಕಣ್ಣಾಗ್ಲಿ ನೋಡ್ಕೊಳ್ರಿ. ಸೊ ಬಾಡಿ ಪ್ಯಾಟರ್ನ್ ಯಾವ ತರ ಇರ್ಬೇಕಣ್ಣ? ಬಾಡಿ ಅದೇ ಹೇಳಿವ ನಾನು ಅವಲೇ, ತೆಂಗಿನಕಾಯಿ ಶೇಪಲ್ಲಿ ಇರಬೇಕು. ಹಿಡಿದ್ರೆ ಬೋಟು ತೆಂಗಿನಕಾಯಿ ಶೇಪಲ್ಲಿ ಇರಬೇಕು. ಮತ್ತೆ ಬಾಜಿ ಜಾಸ್ತಿನೇ ಇರುತ್ತೆ. ನಾವು ಅದನ್ನ ಬಿಡ್ಬೇಕಾದ್ರೆ ನೋಡ್ಕೊಂಡ್ಬಿಡ್ಬೇಕು. ಬಾಲ ಕಟ್ಟೋದಲ್ಲಿ ಬಾಲ ಬಿಡೋದಲ್ಲಿ ಮೈನ್ ಅಕ್ಕಿಗೆ ಉದ್ದ ಮಾಡ್ಕೋಬಾರ್ದು. ಮೀಡಿಯಂ ಪ್ಯಾಟರ್ನ್ ಮಾಡ್ಕೊಂಡ್ರೆ ನೀವು ಫ್ಲೈಯಿಂಗ್ ಚೆನ್ನಾಗಿರುತ್ತೆ. ಆಯ್ತಾ?
ನಮ್ಗೇನೋ ಜೊತೆ ಮಾಡಿದ್ರೆ ಪಟ ಆಡ್ಬೇಕು. ಇದ್ರಲ್ಲಿ ಮರಿ ಆಗ್ಬಿಟ್ಟು ಮರಿ ನಿಂತೋಗೋದಲ್ಲ, ಅದ್ರಲ್ಲಿ ಪಟ ಆಡ್ಬೇಕು. ನಮ್ಗೆ ಅದ್ರಲ್ಲಿ ಪಟ ಆಡ್ಬೇಕು, ಆ ತರ ಮಾಡ್ಕೊಂಡಿರೋದು. ಅದ್ರಲ್ಲಿ ಇವಾಗ ಮಾಡ್ಕೊಂಡಿರೋದು ಅಂತಂದ್ರೆ ಪುರುಷನಿಂದ ಇನ್ನೊಂದು ಸ್ವಲ್ಪ ಅಕ್ಕಿ ಬಿಡ್ತೀನಿ, ಬೇಕಾದ್ರೆ ತೋರಿಸ್ತಿದ್ದೆ. ಈ ಅಕ್ಕಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಈಗ ಅವಲ್ಲ ಹೇಳಿದೆ ನಾನು, ನಮಗೆ ಬೇಕಾದ್ರೆ ಹೆಂಗೆ ಅಂದ್ರೆ ಲೈನೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ಗೆ ಈಗ ನೆಕ್ಸ್ಟ್ ಪಟ ಆಡೋದಲ್ಲ, ಅದ್ರಲ್ಲಿ ಅಕ್ಕಿ ಆಡ್ಬೇಕು ಅಂತ ನಾನು ಹೇಳಿದೆ ಅವಲ್ಲ. ಈಗ ಏನ್ ಪುರುಷನಿಂದ ಆಡ್ತಾ ಇತ್ತು 9 ವರ್ಷದಿಂದ ಆಡ್ತಾ ಇತ್ತು ಅಂತ ಹೇಳ್ದ, ಆ ಗಂಡು ಇಲ್ಲ ಮನೆಗೆ ತಂದಿದ್ದೆ. ಪುರುಷನ ನನಗೆ ಕೊಟ್ಟಿದ್ರು, ನಾನು ತಗೊಂಡ್ ಮರಿ ಮಾಡಿಸ್ದೆ. ಆ ಮರಿ ಮಾಡಿಸ್ದಾಗ ಏನ್ ಮಾಡಿದೆ, ಆ ಹೆಣ್ಣಿಗೆ ಒಂದು ಧೂಮ ರಕ್ತದಲ್ಲಿ ಎಣ್ಣೆ ಹಾಕ್ತೆ. ಫಸ್ಟ್ ಈ ಗಂಡು ಹಾಕ್ತೆ. ಈಗ ಈ ಎಣ್ಣೆ ಹಾಕ್ಬಿಟ್ಟು ಆ ಗಂಡಿಗೆ ಹಾಕಿ ಇದೊಂದು ಗಂಡು ಪಟ ಉಟ್ಕೋತು, ಹೆಣ್ಪಟ ಸುತ್ತಬಿಡ್ತು, ಇದೊಂದು ಗಂಡು ಉಟ್ಕೋತು. ಈ ಗಂಡ ಲೈನ್ಗೆ ಹೆಚ್ಚಿದೆ, ಹಂಗೆ ಹೊಡೆದಿಕೊಂಡೆ. ನಮ್ಮ ಮೊಸರು ಕೊಟ್ಟು ತಿರ್ಗಾ ಅಲ್ಲಿ ದೊಡ್ಡ ಮಾಡ್ಕೊಂಡು ತಂದಿದ್ದೀನಿ. ಈ ಹೆಣ್ಣಿಗೆ ಹಾಕ್ಬಿಟ್ಟು ಆಡಿದ ಗಂಡಿಗೆ ಅರೆಗ್ದರ್ ಗಂಡಿಗೆ ಈ ಎಣ್ಣೆ ಹಾಕ್ಬಿಟ್ಟು ಇದು ಪಟ ಆಗಿದೆ. ಹೌದು, ಆ ಪಟ ಆಗಿದ್ದು. ನೆಕ್ಸ್ಟ್ ಈ ಒಂದು ಎಣ್ಣೆ ಹಾಕ್ತೆ, ಅದೇ ಗಂಡಿಗೆ ಈ ಎಣ್ಣೆ ಹಾಕಿ ನಿಮ್ ಕೈಲಿ ಏನೇನಿದೆ ಎಲ್ಲ ಹಾಕಿ ಇದ್ರಲ್ಲಿ ಬಂದಿದೆ. ಎಲ್ಲ ಹಾಕಿ ಇದು ಇಲ್ಲಿ ಬಂದಿರೋ ಎಣ್ಣೆ, ಈ ಎಣ್ಣೆಗೆ ಹೌದು, ಆ ಎಣ್ಣೆ ಬಂದಿರೋದು ಈ ಪಟಗಳೆಲ್ಲ. ಈಗ ಪುರುಷಣ್ಣವ್ರದ್ದು ಮೇನ್ ಗಂಡಿಗೆ ಆಡ್ತಾ ಇದೆಯಲ್ಲ, 9 ವರ್ಷ ಆಡ್ತಾ ಇದ್ರಲ್ಲ, ಅದು ಬಂದಿರೋದು. ಅದಕ್ಕೆ ಬಂದಿರೋ ಬ್ಯಾಚ್ ಇದು. ಹೋದ ವರ್ಷ ಸೀಲ್ಗೆ 9,000 ಆಡಿದಿದೆ. ಹೋದ ವರ್ಷ ಸೀಲ್ಗೆ ಆಡ್ತಂದಲ್ಲ, ಅಕ್ಕಿ ಎಣ್ಣೆ ನಮ್ದು ಲೇಟ್ ಆಯ್ತಂದಲ್ಲ, ಅದಾದ್ಮೇಲೆ ಆಡಿದ್ದು ಎಣ್ಣೆ ಇದು 9,000. ಆಕ್ಚುಲಿ ಅದು ಒಳ್ಳೆ ಟೈಮ್ ಇತ್ತು. ಇದು ಹಿಂದ್ಗಡೆ ಉಡೋನಿಗೆ ಇದು ಕತ್ಲಾಗೋಯ್ತು, ಬೆಳಗ್ಗೆ ಬರ್ಬೇಕಾದ್ರೆ ಬೋಡಿ ಆಗಿತ್ತು. ಅದಕ್ಕೆ ಆ ಕಾರಣಕ್ಕೆ ಇದನ್ನ ಬಿಡ್ಲಿಲ್ಲ. ಇನ್ನೊಂದು ನೋಡಿ, ಇಲ್ಲಿ ಇದೆಯಲ್ಲ ಈ ಗಂಡು, ಇದೆಲ್ಲದಕ್ಕಿಂತ ಟಾಪ್ ಪೋಸ್ಟ್ ತುಂಬಾ ಒಳ್ಳೆ ಫ್ಲೈಯಿಂಗ್ ಆಗಿದ್ದು. ಆಕ್ಚುಲ್ ಆಗಿ ನಮ್ಮ ಎಣ್ಣೆ ಆಡ್ತಾ ಇದೆ, ಇದೆಯಲ್ಲ ಆಡಿದೇನು, ಆ ಎಣ್ಣಿಗಿಂತ ಈ ಗಂಡು 3 ದಿವಸ ಬೇಕು. 3 ದಿವಸ. ಇವತ್ತು ಬೆಳಗ್ಗೆ ಬಿಟ್ರೆ ಸಾಯಂಕಾಲದವರೆಗೂ ಆಡಿ ಕತ್ಲಾಗ ಹೋಗುತ್ತೆ, ತಿರ್ಗಾ ನಾಳೆ ಬೆಳಗ್ಗೆ ಬರುತ್ತೆ, ಕತ್ಲಾಗ ಹೋಗುತ್ತೆ, ತಿರ್ಗಾ ನಾಳೆ ಬೆಳಗ್ಗೆ ಬಂದ್ರೆ 3ನೇ ದಿವಸಕ್ಕೆ ಸಾಯಂಕಾಲ ಕೂತ್ಕೊಳ್ಳುತ್ತೆ. ಹೊಡೆದು ಬಾಜಿ ಕಸ್ತಾಗಿ ಮೇವಿದಲ್ಲ ಕಂಟಿನ್ಯೂಸ್ ಆಗಿ 3 ದಿವಸ ಆಡಿ ಕೂತ್ಕೊಳುತ್ತೆ. ನಾನು ಅದಕ್ಕೆ ಮಾಡಿದೆ, ಬೇಡ ಇದೊಂದು ಇರ್ಲಿ ಅಂದ್ಬಿಟ್ಟು ಹೊಡೆದು ಜಾತಿ ಮಾಡ್ಕೊಂಡೆ. ಇದೆಲ್ಲ ಬಂದು ಒಂದೇ ಅದ್ರಲ್ಲಿ ಬಂದಿದ್ದ. ಹೌದು, ಇದು ಆಡಿದ್ದೆ. ಒಂದು 7 ಅವರ್ ಬಂತು. 7 ಅವರ್ ಬಂದು ಹೆಣ್ಣು ಮಸ್ತಿ ಬಂತು. ನಾನೇ ಮಾಡಿದೆ, ಒಂಚೂರು ನಾಟಿ ಔಷಧಿ ಮಾಡಿದೆ. ಮಸ್ತಿ ಕಮ್ಮಿ ಮಾಡಕ್ಕೆ ಸ್ವಲ್ಪ ಪವರ್ ಜಾಸ್ತಿ ಆಯ್ತು, ಕತ್ ಬೆಂಡೆ ಆಗ್ಬಿಡ್ತು. ಆ ಕಾರಣಕ್ಕೆ ಈ ಎಣ್ಣೆನ ನೆನೆಸ್ಕೊಂಡು ಇವಾಗ ಜೊತೆಗಳು ಹಾಕೊಂಡಿದ್ದೀನಿ. ಇವಾಗ ಇದ್ರ ಪಟಗಳೆಲ್ಲ ಮೇಲ್ ಮಾಡ್ಬಿಡಿದ್ವಿ. ಸೂಪರ್. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಅಕ್ಕಿಲಿ ಒಂದು ಹೆಣ್ಣು ಸೆಟ್ ಮಾಡಿದ್ರೆ ಅದರಲ್ಲಿ ಎಷ್ಟು ಪಟ್ಟಗಳು ಮಾಡಿಸ್ಕೊಬಹುದು? ಒಂದು ಈಗ ಲೈನೇಜ್ ಗೊತ್ತಾಯ್ತು ಅಂತ ಅನ್ಕೊಂಡ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಮರಿಗಳನ್ನ ಮಾಡಿಸ್ಬೋದು ಇಯರ್ಲಿ 2 ಸೆಟ್ 3 ಸೆಟ್ ಮಾಡಿಸ್ಕೋಬಹುದು. ಈಗ ನಮ್ಮ ಹೆಣ್ಣು ಆಡಿದ ಹೆಣ್ಣಿಗೆ ಆಡ್ತಾ ಇತ್ತು, ನಾನು ಅದಕ್ಕೆ 4 ಸೆಟ್ 5 ಸೆಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಯಾವ ತರ ಮಾಡಿಸ್ಕೊಂಡ್ರೆ ಅಂದ್ರೆ ಅಮ್ಮನಲ್ಲೇ ಕಕ್ಕಿಸ್ತೀರಾ ಇಲ್ಲ ಬೇರೆ? ಫಸ್ಟ್ ಸೆಟ್ 2 ಸೆಟ್ ಟಿಪಾಯಿಸ್ಕೊತೀನಿ, 3ನೇ ಸೆಟ್ ಕಕ್ಕಿಸ್ತೀನಿ, ತಿರ್ಗಾ ಒಂದು 3-4 ತಿಂಗಳು ಗ್ಯಾಪ್ ಕೊಡ್ತೀನಿ, ತಿರ್ಗಾ ಜೊತೆ ಹಾಕ್ತೀನಿ. ಈ ತರ ಮಾಡ್ಕೊಂಡು ನಿಮ್ಗೆ ಲೈನೇಜ್ ಬಗ್ಗೆ ಗೊತ್ತಿರೋದ್ರಿಂದ ಸೊ ಅದಕ್ಕೆ ಇದು ಅಷ್ಟೇನೆ. ಇದು ಅಷ್ಟೇನೆ. ಇವಾಗ ಗಂಟು ತಂದೆ ಫಸ್ಟ್ ಸೆಟ್ ಬೇರೆ ಟಿಪಾಯಿಸ್ಕೊಂಡು 2ನೇ ಸೆಟ್ ಟಿಪಾಯಿಸ್ಕೊಂಡು 3ನೇ ಸೆಟ್ ಕಕ್ಕಿಸ್ಕೊತೀನಿ ಒಂದು ಸಿಂಗಲ್ ಪಟ. ಅವಾಗ 3 ಸೆಟ್ ಲೈನ್ ಆಯ್ತು. ಅವಾಗ ನಮಗೆ ಲೈನೇಜ್ಗೋಸ್ಕರ ಮಾಡಿಕೊಳ್ಳೋದು. ಈಗ ಅವ್ರಿಗೆ ಈಗ ಅದ್ರಲ್ಲಿ ಬಿಡ್ತಾ ಇದ್ರು, 3 ಸೆಟ್ ಮಾಡಿಸಿ ಇವಾಗ ಅಕ್ಕಿ ಬಿಡ್ತಾರೆ. ಯಾಕೆ ಆಡಲ್ವಾ? ಆಡುತ್ತೆ. ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಷ್ಟೇ. ಅಂದ್ರೆ ಫುಡ್ ತೆಗೆ ಕೊಡ್ಬೇಕು. ಫುಡ್ ರೊಟೀನ್ ಅಂತ ಬಂದ್ರೆ ಏನೇನ್ ಕೊಡ್ತೀರಾ ನೀವು? ಮೈನ್ ಎಲ್ಲರೂ ಕೊಡೋದು ರಾಗಿನೇ. ನಾವು ಸಿಂಗಲ್ ಆಗಿದ್ದಾಗ ಯಾವ್ದೇ ಕಾರಣ ಬೇರೆ ಮೇವು ಹಾಕಲ್ಲ, ಬರೀ ಸಿಂಗಲ್ ರಾಗಿನೇ ಇಕ್ಕದು ಯಾವಾಗಲೂ. ಜೊತೆ ಹಾಕಕ್ ಒಂದು 15 ದಿವಸ 20 ದಿವಸ ಮುಂಚೆ ಮಾತ್ರ ದಪ್ಪ ಕಾಳುಗಳು, ಗೋಧಿ, ಜೋಳ, ಮುಸ್ಕಿನ ಜೋಳ ಇವೆಲ್ಲ ಏನ್ ಮಿಕ್ಸ್ ಇರುತ್ತೆ ಮಿಕ್ಸ್ ಮಾಡ್ಕೊಡ್ತೀವಿ ಅಷ್ಟೇ. ಟೂರ್ನಮೆಂಟ್ ಟೈಮಲ್ಲಿ ಅಂದ್ರೆ ನಾವು ಅದೇ ಅಕ್ಕಿ ಆಡೋದು ಬಾಡಿ ಪರ್ಫಾರ್ಮೆನ್ಸ್, ಏನ್ ಬಾಡಿ ವೆಯ್ಟ್ ಇದೆ ಇಲ್ಲ ಕಮ್ಮಿ ಸಪ್ಪೆ ಇದೆಯಾ ಇದು ನೋಡ್ಕೊಂಡು ನಾನು ಫುಡ್ ಕೊಡ್ತೀನಿ. ಓಕೆ, ಈಗ ಬಾಲ ಕಿತ್ಕೊಂಡಿದ್ದೀರಾ, ಬಾಲ ಕಿತ್ತಿ ಅಕ್ಕಿನ ಸ್ವಲ್ಪ ಬಾಲ ಬತ್ತಿದಂಗೆ ಬಿಡ್ತೀರಾ. 5 ಅವರ್ ಟೈಮ್ ಬಂತು. 5 ಅವರ್ ಟೈಮ್ ಬರ್ತಿದಂಗೆ ಯಾವ ತರ ಫುಡ್ ರೊಟೀನ್? ನಾನು 5 ಅವರ್ ಬಂದು ಟೈಮ್ ಕೊಟ್ಟು ನಾನೇನು ಜಾಸ್ತಿ ಕೊಡೋದ, ರಾಗಿನೇ ಜಾಸ್ತಿ ಆಡ್ಬೇಕು. ಒಂದು 7-8 ಅವರ್ ಬಂದ್ರೆ ಮಾತ್ರ ನಾನು ಚೇಂಜ್ ಮಾಡೋದು. 7-8 ಅವರ್ ಬಂತು ಅವಾಗ ನಾನು ಮಾಡ್ತೀನಿ, ಕಳೆ ಬೀಜ ಕೊಡ್ತೀನಿ. ಕಳೆ ಬೀಜ ಕೊಟ್ಟರು ಬಜಿ ಕಮ್ಮಿ ಆಗುತ್ತೆ. ಕಡಲೆ ಬೀಜ ಕೊಟ್ಟರು ಬಜಿ ಕಮ್ಮಿ ಆಗುತ್ತೆ, ಕಡಲೆ ಕಾಳು ಕೊಟ್ಟರು ಬಜಿ ಕಮ್ಮಿ ಆಗುತ್ತೆ. ಅಕ್ಕಿನ ಬಿಡ್ಬೇಕು, ನಾವು ನೋಡ್ಕೋಬೇಕು. ಅದನ್ನ ಹೇಳಿದ್ವಿ, ಕುಂತ್ಕೊಂಡು ಬೆಳಗ್ಗೆ ಸಾಕತ್ತ ಅಕ್ಕಿ ನೋಡ್ಬೇಕು. ನಾವ್ ಏನ್ ಫುಡ್ ಕೊಟ್ಟಾಗ ಏನ್ ಮಾಡುತ್ತೆ ನೋಡ್ಬೇಕು. ಅದನ್ನ ನೋಡ್ಕೊಂಡು ಚೇಂಜಸ್ ಮಾಡ್ಕೋಬೇಕು. ಈಗ 10 ಕೊಡ್ತಾ ಇದ್ರೆ ಒಂದ್ಸತಿ ಕಮ್ಮಿ ಮಾಡ್ಕೊಬಿಡ್ತು, ಅವಾಗ 5ಕ್ಕೆ ಬರ್ಬೇಕು, ಇಲ್ಲ ಸ್ಟಾಪ್ ಮಾಡ್ಬೇಕು. ಸೊ ಈಗ 10 ಬಾಜಿ ಹೊಡಿತಾ ಇತ್ತು ಅಂದ್ರೆ ಈಗ 10 ಕಡಲೆ ಬೀಜ ಕೊಟ್ಟಿರ್ತೀವಿ. ನೆಕ್ಸ್ಟ್ ಬಾಜಿ ಇನ್ನು ಕಮ್ಮಿ ಮಾಡ್ಕೊಂಡ್ಬಿಟ್ಟಾಗ ಕಡಲೆ ಬೀಜ ಕಮ್ಮಿ ಮಾಡ್ಬೇಕು. 10 ಬಾಜಿ ಮಾಡ್ತಾ ಇದ್ದೆ 10 ಕಡಲೆ ಬೀಜ ಅಂತಲ್ಲ, 10 ಕೊಡಿ 5 ಕೊಡಿ. 5 ಕೊಟ್ಟರು ಒಂದೊಂದು ಬಾಜಿ ನಿಲ್ಸ್ಕೊಳುತ್ತೆ. ಎಲ್ಲದಕ್ಕೂ ಒಂದೇ ಫುಡ್ ಸೆಟ್ ಆಗಲ್ಲ. ನಾವು ಬಿಡ್ಬೇಕಾದ್ರೆ ನೋಡ್ಬೇಕು. ಡೈಲಿ ನಾವು ಕೊಡ್ತೀವಲ್ಲ, ಏನ್ ಫುಡ್ ಕೊಡ್ತಾ ಇದೀವಲ್ಲ ನಾವು ನೋಡ್ಬೇಕು. ಅಕ್ಕಿ ಪರ್ಫಾರ್ಮೆನ್ಸ್ ಏನ್ ಮಾಡ್ತಾ ನೋಡ್ಬೇಕು. ಅದ್ ನೋಡಿದ್ಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ. ಅಕ್ಕಿ ಈಗ 10 ಅವರ್ ಈ ತರ ಟೈಮಿಂಗ್ಸ್ ಬರ್ತಿದ್ದಂಗೆ ಈಗ ಏನಾರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಮಾಡ್ತಾ ಇರುತ್ತೆ ಅನ್ಕೊಳ್ಳಿ. ಈಗ ಮನೆ ಮೇಲೆ ಬಂದು ಕುತ್ಕೊಂತಾ ಇರುತ್ತೆ,
ಆಲ್ ಆಫ್ ಎ ಸಡನ್ ಬೇರೆ ಕಡೆ ಖಾಲಿ ಬೀಳೋಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಂತ ಅಕ್ಕಿಗಳನ್ನ ಯಾವ ರೀತಿ ನಾವು ಮನೆ ಮೇಲೆ ಕುಂತ್ಕೊಂತಾರ ಅಕ್ಕಿ ಈಚೆ ಸಡನ್ ಆಗಿ ಕೂತದ ಅಲ್ಲಿ ಏನಾಗಿದೆ ಪ್ರಾಬ್ಲಮ್ ಮಾಡ್ಬೇಕು ನಾವು ಛತ್ರಿ ಮೇಲೆ ಇಲ್ಲ ಓಡಿಸಿರ್ಬೋದು ಇಲ್ಲ ಬೆಕ್ಕ ಓಡಿಸಿರ್ಬೋದು ಗಾಬರಿ ಆಗಿರುತ್ತೆ ಇಲ್ಲ ನಾವೇ ಏನಾರ ಒಂದು ಛತ್ರಿ ಮಿಸ್ಟೇಕ್ ಮಾಡಿರ್ತೀವಿ ಜರುಗಿಸಿರೋದು ಏನೋ ಒಂದು ಮಾಡಿರ್ತೀವಿ ಅದ್ ಏನ್ ಕಾರಣ ಅಂತ ಫಸ್ಟ್ ರೆಕಗ್ನೈಸ್ ಮಾಡಿ ನೀವು ಆಮೇಲೆ ಅದನ್ನ ರೆಡಿ ಮಾಡಿದ್ರೆ ರೆಡಿ ಮಾಡ್ಬೋದು ಇಲ್ಲ ಅಕ್ಕಿಗೆ ಒಂದ್ಸತಿ ಬಾಜಿ ಜಾಸ್ತಿ ಆಗುತ್ತೆ ಬ್ಯಾಲೆನ್ಸ್ ಸಿಗಲ್ಲ ಅವ ಬಾಲ ಕಟ್ಕೊಂಡು ಕುಡಿಸ್ಕೋಬೇಕು ಅವ ಅದು ಗೊತ್ತಾಗುತ್ತೆ. ಸೊ ಈಗ ಏನ್ ಬಾಜಿ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಕೊಡ್ಬೇಕಂದ್ರೆ ಬಾಡಿ ಹೀಟ್ ಸಿಂಪಲ್ ಫುಡ್ ಅಲ್ಲಿ ನೀವು ಯಾವ್ದಾರ ಆಗಿರ್ಬೋದು ಬಾಡಿ ಹೀಟ್ ಮಾಡಿದ್ರೆ ಬಜ್ಜಿ ಜಾಸ್ತಿ ಆಗುತ್ತೆ, ಕೋಲ್ಡ್ ಮಾಡಿದ್ರೆ ಬಜ್ಜಿ ಕಮ್ಮಿ ಆಗುತ್ತೆ. ನೀವು ಇದೇ ಅದೇ ಇದಂತಲ್ಲ, ನಾನು ಅದನ್ನೇ ಹೇಳಿದ್ರು. ಅದೇ ಈಗ ಬಾಡಿ ಹೀಟ್ ಮಾಡ್ಬೇಕಂದ್ರೆ ಪಾರಿವಾಳ ಹಕ್ಕಗಳಿಗೆ ಏನ್ ಕೊಡ್ಬೇಕು? ಲವಂಗ ಕೊಡ್ತಾರೆ, ಖರ್ಜೂರ ಕೊಡ್ತಾರೆ, ಜೇನುತುಪ್ಪ ಕೊಡ್ತಾರೆ, ಕಸ್ತೂರಿ ಎಲೆ ಕೊಡ್ತಾರೆ. ಅದೇ ನೀವು ನಾವು ತಿನ್ನೋಂತ ಆಯುರ್ವೇದಿಕ್ ಔಷಧಿಗಳಲ್ಲಿ ಏನ್ ಹೀಟ್ ಐಟಮ್ ಬರುತ್ತಾ ಅದನ್ನ ಕೊಟ್ರೆ, ಹೀಟ್ ಕೊಟ್ರೆ ಬಜ್ಜಿ ಜಾಸ್ತಿ ಆಗುತ್ತೆ, ಕೋಲ್ಡ್ ಕೊಟ್ರೆ ಬಜ್ಜಿ ಕಮ್ಮಿ ಆಗುತ್ತೆ. ಈ ಕೋಲ್ಡ್ ಐಟಮ್ ಯಾವ್ದಾವ್ದಿದೆ? ಕೋಲ್ಡ್ ಐಟಮ್ ಅಂತಂದ್ರೆ ನಮಗೆ ಏಲಕ್ಕಿ ಬರುತ್ತೆ, ಬೇರೆ ತಿನ್ನೋಂಥ ಫುಡ್ಗಳಲ್ಲಿ ಯಾವ್ದಾರ ಕಿತ್ಲೆಣ್ಣು ಕೊಡ್ಬೋದು. ಅದೇ ಯಾವುದೇ ಆಗಿರಲಿ ಕೋಲ್ಡ್ ಐಟಮ್ ಆ ಟೈಮಿಗೆ ನಮ್ಗೆ ಏನು ಮನೇಲಿ ನಾವು ರೆಡಿ ಇರುತ್ತೆ ಕೋಲ್ಡ್ ಐಟಮ್ ಅಂತ ಏನು ಗೊತ್ತಾಗುತ್ತೆ ಅದನ್ನ ಕೊಟ್ಟರೆ ನಿಮಗೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ತುಂಬ ಅದಕ್ಕೂ ಕಂಟ್ರೋಲ್ ಬಂದಿಲ್ಲ, ನೀರಿಗೆ ಹಾಕಿ ಈಜೋಡಿಸ್ಬೇಕು ಕಂಪಲ್ಸರಿ. ಮತ್ತೆ ಇನ್ನೊಂದು ಮೇಯ್ನ್ ಥಿಂಗ್ ಏನಾಗಂದ್ರೆ ಯಾವುದೇ ಹಳೆ ಅಕ್ಕಿನ ನೀವು ಬಿಡೋಕೆ ಮುಂಚೆ, ಟೂರ್ನಿಮೆಂಟಿಗೆ ಬಿಡೋಕೆ ಮುಂಚೆ ಒಂದು 3-4 ದಿವಸ ಅಕ್ಕಿ ಛತ್ರಿಗೆ ಹಾಕ್ತಿರ್ ಗೊತ್ತಾ ಸ್ಟಾರ್ಟಿಂಗಲ್ಲಿ, ಅದು ಹಾಕ್ಬೇಕಾಗಿ ಮುಂಚೆ ಫಸ್ಟ್ ಆಮೇಲೆ ಹಾಕಿದ್ರೆ ನೀವು ಅಕ್ಕಿ ಕಳೆಯಕ್ಕೆ ಚಾನ್ಸ್ ಇರಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಏಕ್ದಮ್ ಓಡಿಸ್ತಾರೆ, 2 ಚಕ್ಕರ್ಗೆ ಮುಡ್ಸೋಕೆ ಎಲ್ಲ ಬಿದ್ದೋಗುತ್ತೆ, ಎದೆ ಹೊತ್ತ ಬಂದು ಬಿದ್ದೋಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮೇಯ್ನ್ ಬಂದು ನಾವು ಅಕ್ಕಿ ಬಿಡ್ಬೇಕಾದ್ರೆ ಯಾವಾಗಲೇ ನೀರೊಳಗೆ ಈಜು ಹಾಕ್ಬೇಕು, ರೆಕ್ಕೆನ ಫ್ರೀ ಮಾಡಿಸ್ಬೇಕು. ನ್ಯಾಚುರಲ್ ದಮ್ ಕೂತ್ಕೊಳ್ಳಲ್ಲ, ರೆಕ್ಕೆ ಫ್ರೀ ಆಗುತ್ತೆ, ಜೈಂಟ್ ಎಲ್ಲ ಫ್ರೀ ಆಗುತ್ತೆ. ರೆಕ್ಕೆ ಫ್ರೀ ಆದಂತ ಅದು ಫ್ಲೈಯಿಂಗ್ ಈಸಿ ಆಗುತ್ತೆ. ದಮ್ ಕೂತ್ಕೊಳ್ಳೋದು ಏನಿದ್ರು ನೀವು ಅಕ್ಕಿ ಬಿಸಿಲಿಗೆ ಹಾಕಿ ಓಡಿಸಿದ್ಮೇಲೆ ದಮ್ ಕೂತ್ಕೊಳ್ಳೋದು. ಈಗ ರನ್ನಿಂಗ್ ರೇಸ್ ಬಿಟ್ರೆ ಏಕ್ ದಮ್ ಓಡೋದು ಓಡಲ್ಲ, ಓಡಿದ್ಮೇಲೆ ಆನ್ ರೋಡ್ ನಾವು ಓಡಬೇಕು, ಓಡಿದ್ಮೇಲೆ ನಾವು ದಮ್ ಕೂತ್ಕೊಳ್ಳೋದು. ನಾವು ಈಜು ಹೊಡ್ಬಿಟ್ರೆ ಓಡಕ್ಕಾಗಲ್ಲ. ಮೇನ್ ಥಿಂಗ್ ಬಂದು ಈಜ್ಗೆ ಹಾಕೋದು ಏನ್ ಕಾರಣ ಅಂದ್ರೆ ಬಾಡಿ ರೆಕ್ಕೆ ಫ್ರೀ ಆಗ್ಲಿ ಅಂತ. ರೆಕ್ಕೆ ಫ್ರೀ ಆಯ್ತು ಅಂದ್ರೆ ನಿಮ್ಗೆ ಜೈಂಟ್ಗಳು. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಈ ಸೀಸನ್ ಟೈಮಲ್ಲಿ ಆಡ್ತಿರೋ ಅಕ್ಕಿಗಳು ನಿಮ್ಮ ಅಕ್ಕಿ ನೋಡಿದೀನಿ, ಮಳೆಯಲ್ಲೇ ಆಡ್ತಾ ಇರುತ್ತೆ, ಮಳೆಯಲ್ಲೇ 13 ಅವರ್ 12 ಅವರ್ ಹಿಂಗ್ ಆಡಿ ಕುತ್ಕೊಳ್ಳುತ್ತೆ, ಕುಡ್ಸಾಗಲ್ವಲ್ಲ ನಿಮ್ಮ ಅಕ್ಕಿ ಯಾಕೆ? ನಮ್ದು ಅಕ್ಕಿ ನಿಮ್ ಪಟ ಮಾಡಿಸೋ ಸೀಸನ್ ಟೈಮಿಂಗ್ಸ್ ಇದೆಯಲ್ಲ, ಏನ್ ಮಾಡ್ತೀರಾ? ಮತ್ತೆ ಫುಡ್ ಅಷ್ಟೇನೆ, ಅಕ್ಕಿ ಬಿಡ್ತಾ ಇದ್ದೀರಾ ಗೊತ್ತಾ, ಅಕ್ಕಿ ಬಿಡಕ್ ಮುಂಚೆ ಉಡನ್ ನಲ್ಲಿ ಏನ್ ಮಾಡ್ತಾ ಇರೋ ಫುಡ್ ಏನ್ ಕೊಡ್ತದೆ ಅದನ್ನೇ ಕೊಡ್ಬೇಕು. ಎಕ್ಸ್ಟ್ರಾ ಫುಡ್ ಕೊಟ್ಟಾಗ ಚೇಂಜ್ ಆಗುತ್ತೆ ಫುಡ್ ಬಾಡಿಗೆ. ಮೇಯ್ನ್ ಇನ್ನೊಂದು ಅದೊಂದು. ಮತ್ತೆ ನಾವು ಪಟ ಮಾಡಿಸ್ತೀವಿ ಗೊತ್ತಾ, ಜೊತೆಗಳು ಮಾಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನ್ ಜೊತೆ ಮಾಡ್ತೀರಿ, ಸೀಸನ್ಗೆ ಯಾವ ಟೈಮ್ ಮುಂಚೆ ಹಾಕೋತೀರಾ, ಯಾವಾಗ ನೀವು ಜೊತೆ ಮಾಡ್ತೀರಾ ಅದನ್ನ ನೋಡ್ಕೊಂಡು ಮಾಡ್ಬೇಕು. ಯಾವ ಟೈಮ್ ಬೆಸ್ಟ್ ಜೊತೆ ಮಾಡೋದಕ್ಕೆ? ಸೀಸನ್ ಮಾಡಿ ಹೋಲಿ ಹಬ್ಬಕ್ಕೆ ಎಲ್ಲ ಬಲ ಕಿತ್ಕೊಡೋದು, ಅಕ್ಕಿ ಕಿತ್ಕೊಳ್ಳೋದು ಮಾಡ್ತೀವಿ. ನಾವೇನ್ ಮಾಡ್ತೀವಿ, ಇಲ್ಲಿಗೆ ಈಗ 1ನೇ ತಿಂಗಳು ಜೊತೆ ಹಾಕಿದ್ರೆ 2 ಕಳಿ 3 ಕಳಿ ಪಟ ನಿಮ್ಗೆ ಯಾವ್ದೇ ಕಾರಣಕ್ಕೂ ಕುರ್ಜಾಗಲ್ಲ. ಸೊ 2ನೇ ಕಳಿ 3ನೇ ಕಳಿ 4ನೇ ಕಳಿಲೆಲ್ಲ ಅಕ್ಕಿಗಳು ಟೈಮ್ ಬಂದ್ಬಿಡುತ್ತೆ. ಹೌದು, ನೀವು ಅವಾಗ ಏನಾಗುತ್ತೆ ನೋಡಿ, ಇವಾಗ ರೆಕ್ಕೆ ಕಿತ್ಕೊಳ್ಳೋ ಟೈಮ್ 4ನೇ ತಿಂಗಳು ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 2 ಕಳಿ 3 ಕಳಿ ಪಟ. 1ನೇ ತಿಂಗಳು ಜನವರಿಲಿ ಜೊತೆಗೆ ಹಾಕೊಂಡು 3-4 ತಿಂಗಳಿಗೆಲ್ಲ ಒಳ್ಳೆ ಅಕ್ಕಿಗಳು. ಹೌದು, ಆಯ್ತು. ಈಗ ಹಳೆ ಅಕ್ಕಿ ದಸ್ತಾ ಅಕ್ಕಿನೇ ಬಿಡ್ತೀವಿ ಅಂದ್ರೆ ಅವು ಕುರ್ಜುಗ್ ಬಂದ್ಬಿಡುತ್ತಲ್ಲ, ಮಳೆಯಲ್ಲಿ ಬಂದಿರುತ್ತೆ. ಈಗ ಹೆಂಗಂದ್ರೆ ನಿಮ್ದು 3 ಅವರ್ 4 ಅವರ್ ಈ ತರ ಮಳೆಯಲ್ಲೇ ಆಡ್ತಾ ಇರುತ್ತೆ. ಬೇರೆ ಕಡೆನೂ ನೋಡಿದೀನಿ ನಾನು, ನಿಮ್ಮ ಅಕ್ಕಿನೂ ನೋಡಿದೀನಿ. ಸೊ ಅಲ್ಲಿ ಅವ್ರ ಅಕ್ಕಿಗಳು ಕುಡ್ಜಾಗ್ಬಿಡುತ್ತೆ, ಮಳೆಗೆ ನೆನ್ಕೊಬಂದು 1 ವಾರಕ್ಕೆಲ್ಲ ಪುಕ್ಕ ಉದುರಿಸ್ಕೊಳ್ಳೋದು ಮಾಡ್ಬಿಡುತ್ತೆ. ನೀವು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ಏನ್ ಮಾಡ್ತೀವಿ ನಾವು, ಸೀಸನ್ ಟೂರ್ನಿಮೆಂಟ್ ಬಿಡೋಕ್ ಮುಂಚೆ ಮಳೆ ಬರ್ತಲ್ಲ, ಫಸ್ಟ್ ಮಳೆ 2 ಮಳೆ 3 ಮಳೆ ಬರ್ತಲ್ಲ. ಯಾವ ತಿಂಗಳಲ್ಲಿ ಬರುತ್ತೆ? ಈಗ 5ನೇ ತಿಂಗಳಿಗೆ ಬೀಳುತ್ತೆ, 5ನೇ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಆ ಮಳೆಲೆ ಮುಂಚೆನೆ ಹಾಕ್ಬಿಡ್ತೀವಿ ನಾವು ಮಳೆಲೆ. ಅವಾಗ ಹಂಗೇನ ಕುರ್ಜ ಆಗಿರೋ ಮುಂಚೆನೆ ಕುರ್ಜ ಆಗುತ್ತೆ, ಯಾಕೆ ಆ ನೀರು ಹೊಸ ನೀರಿಗೆ ಕುರ್ಜ ಆಗುತ್ತೆ. ಇಲ್ಲ ಅಂದ್ರೆ ಆಗಲ್ಲ, ನಾವು ಮುಂಚೆನೆ ಆತರ ಮಾಡ್ಕೊಂಡ್ಬಿಡ್ತೀವಿ. ಗೊತ್ತೆ ಗೂಡಲ್ಲಿ ಆ ನೆಲ್ಲುಲ್ಲು ಬರುತ್ತಲ್ಲ, ನೆಲ್ಲುಲ್ಲು ಅದನ್ನ ಕಟ್ ಮಾಡಿ ಗೂಡಲ್ಲಿ ಇಟ್ಟರೆ ಹೀಟಾಗಿರುತ್ತೆ. ಆಮೇಲೆ ಬಿದಿರು ಒಣಗಿರೋದು, ಎಲೆ ಬೀಳುತ್ತಲ್ಲ ಅದು ಒಣಗಿರೋದನ್ನ ಗೂಡಲ್ಲಿ ಹಾಕೊಂಡ್ರೆ ಹೀಟಾಗಿರುತ್ತೆ, ಕುರ್ಜಾಗಕ್ಕೆ ಚಾನ್ಸಸ್ ಇಲ್ಲ. ಈಗ ನಾವು ಟಿಪ್ಸ್ ಹೇಳಿರ್ಲಿಲ್ಲ, ಈಗ ಅವ್ರು ಹೇಳ್ತಾವ್ರ ಅಷ್ಟೇ. ನೋಡಿ ಸ್ನೇಹಿತರೆ, ಇದೊಂದು ಒಳ್ಳೆ ಸೀಕ್ರೆಟ್. ಅಕ್ಕಿಗಳು ಏನ್ಕಂದ್ರೆ ಕೆಲವೊಂದ್ ಕಡೆ ಒಳ್ಳೊಳ್ಳೆ ಟೈಮ್ ಆಡ್ತಾ ಇರುತ್ತೆ, 10 ಅವರ್ 11 ಅವರ್. ಸೊ ಏಕ್ದಮ್ ಇನ್ನೊಂದು 2-3 ಟೂರ್ನಿಮೆಂಟ್ ಸೀಲ್ಗೆ ಬಿಡ್ಬೇಕು, ಸೊ ಕುರ್ಜ ಆಗ್ಬಿಡುತ್ತೆ, ಅವಾಗ ಬಿಡಕ್ ಆಗಲ್ಲ. ಕುರ್ಜಲ್ಲೇ ಕೆಲವ್ರು ಬಿಡ್ತಾರೆ, ಟೈಮ್ ಕಮ್ಮಿ ಆಗ್ಬಿಡುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಕೊಳಕ್ಕೆ ಆ ತರ ಮಾಡ್ಬೋದು. ಓಕೆ, ಬನ್ನಿ ಸ್ನೇಹಿತರೆ, ಇನ್ನೂ ಮತ್ತಷ್ಟು ಅಕ್ಕಿಗಳಿದಾವೆ, ಒಂದೊಂದಾಗಿ ನೋಡೋಣ.
ಈ ಅಕ್ಕಿಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡಿ. ಇದೆಲ್ಲ ಬಂದು ಒಂಟಿಗರಿ ಲೈನು, ಹಾಂ ಈ ಸೀನಪ್ಪವ್ರು ಕೊಟ್ಟಿದ್ದು ಮೇಸ್ರಿಯಿಂದ ಬಂದು ನಮ್ಮ ಕರ್ನಾಟಕ ಹಳೆ ದೌಡಿಗೆ ಬಂತು. ಅದರಲ್ಲಿ ಜಾತಿ ಮಾಡಿಕೊಂಡಿದ್ದ ಲೈನ್ಗಳು. ಇವಾಗ ಇದರೊಳಗೆ ಈ ಗುಲ್ದಾರು, ಈ ತಿರಾವಲ್ ಬಂದು ಟೊಪ್ಪಿ ತಿರಾವಲ್ಲು, ಈ ರೇಗ್ದಾರ್ಗಳು ಮಾಡಿಕೊಂಡಿದ್ದೀವಿ ನಾವು. ನಮ್ಮ ಹತ್ರ ಈಗ ಅಕ್ಕಿ ಆಡ್ತಾ ಇದ್ದೀವಿ ಪ್ರೆಸೆಂಟು. ಮೇಸಿ ಮೇಲೆ ಒಂದು 9 ವರ್ಷನೇ ಆಡ್ತು, ನಮ್ಮ ಕರ್ನಾಟಕದಲ್ಲಿ ಒಂದು 10 ವರ್ಷನೇ ಆಡ್ತು. ಆ ಜಾತಿನಲ್ಲಿ ಇದು ಬಂದು ನಮ್ಮ ಹತ್ರ ಆಡಿದ್ದು. ಇದು ಬಂದು ಒಂದು 5 ವರ್ಷ 4 ವರ್ಷನೇ ಆಡ್ತು ಕಂಟಿನ್ಯೂಸ್ ಆಗಿ ಈ ಜಾತಿ. ಇದರಲ್ಲಿ ಬ್ರೀಡ್ ಮಾಡಿ ನಮ್ಮ ಫ್ರೆಂಡ್ ಹೊಸರಲ್ಲಿ ಗೋಪಿ ಅಂತ ಇದ್ದಾನೆ, ಅವನಿಗೆ ಕೊಟ್ಟೆ. ಅದರಲ್ಲಿ ಮಾಡಿದ್ದು ಈ ರೇಗ್ದಾರ್ಗಳು. ಇದರಲ್ಲಿ ಒಂಟಿಗಿರಿ ತಿರುವಲ್ಲು ಇವಾಗ ನಮ್ಮ ಹತ್ರ ಬಂದಿದೆ. ಇದುವರೆಗೂ ಇಲ್ಲಿ ಬಂದಿಲ್ಲ, ಇವಾಗ ಬಂದಿದ್ದೆ. ಓಕೆ ಸೂಪರ್. ಅವನು ಅಣ್ಣ ಇವ್ರಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಇವ್ನು ಬಂದು ಗೋಪಿ ಅಂದ್ಬಿಟ್ಟು, ಅವ್ನ ಫ್ರೆಂಡ್ ಗಗನ್, ಅವ್ರ ಪಕ್ಕದಲ್ಲಿ ಬಂದು ಆಟ ಮಂಜಣ್ಣ ಜೊತೆ ಹೊಸ ಶಬ್ದರ ಹುಡುಗರು, ಅವ್ರ ಫ್ರೆಂಡ್ ಬಂದಿರೋದಿಲ್ಲಿ. ಮತ್ತೆ ಅವ್ನ ಪಕ್ಕದಲ್ಲಿ ಇವಾಗ ಇವ್ರು ಬಂದು ಮಂಜಣ್ಣನ ಮಗ, ಇವ್ರು ಬಂದು ಮಾಪ್ಳೆ ಅಂದ್ಬಿಟ್ಟು, ಇವರು ಹೊಸದಾಗಿ ಅಕ್ಕಿ ಈಗ ಎಲ್ಲಾರು ಹೊಸರು ಅಕ್ಕಿ ಬಿಡ್ತಾ ಇರೋದೆ. ಎಲ್ಲ ಚೆನ್ನಾಗಿ ಅಕ್ಕಿ ಬಿಡ್ತಾ ಇದ್ದಾರೆ. ಇವಾಗ ನೋಡಿ ಅಕ್ಕಿ ಮಾಡಬೇಕು ಅಂತ ಡಿಸೈಡ್ ತೊಗೊಂಡಿದ್ರೆ, ಆ ಕಾರಣಕ್ಕೆ ಅಕ್ಕಿಗಳನ್ನ ನೋಡ್ತಾ ಇದ್ದಾರೆ. ಈಗ ನಾನು ಇವ್ರಿಗೆ ಒಂಟಿಗೆ ಲೈನ್ ಕೊಟ್ಟರು. ಈ ಅಕ್ಕಿ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈ ಅಕ್ಕಿ ಬಂದು ನಾವೆಲ್ಲ ಒಂಟಿಗರಿ ಲೈನ್ ಅಂತ ಹೇಳಿದ್ನಲ್ಲ, ಅದ್ರದ್ದೇ ಈಗ ಹೆಚ್ಚು ಕಮ್ಮಿ ಇದು 6ನೇ 7ನೇ ಜನರೇಷನ್. ಇವಾಗ ಇದು ಬಂದು ರೇಗ್ದಾರು ಆ ತಾತನ ಥರ ಒಂದು ಒಂಟಿಗರಿ ಬಿಚ್ಕೊಂಡೈತೆ ನೋಡಿ. ಬಂದಿದ್ದೆಲ್ಲ ಈ ಗರಿ ಬಿಡ್ಪೈತಲ್ಲ, ಇದು ಬಂದಿದ್ದು ಅವಾಗ ತಾತ ಮೇಸಿ ಮೇಲೆ ಆಡ್ತಲ್ಲ ಶ್ರೀಲಂಕಾದಲ್ಲಿ, ಅದೇ ಥರ ಬಣ್ಣದಲ್ಲಿ ರೇಗ್ದಾರ ಒಂಟಿಗರಿ ಬಿಚ್ಕೊಂಡಿರೋದು. ಇದನ್ನ ಬಿಟ್ಟಿಲ್ಲ, ಇದನ್ನ ಬ್ರೀಡಿಗೆ ಅಂತ ಹೊಡೆದಿಕೊಂಡಿದ್ದೀವಿ ನಾವು. ಇವಾಗ ಏನು ಇದ್ರದ್ದು ಇನ್ನೊಂದು ತಂದೆ ಇದೆ ಅಲ್ಲೇ ಪಕ್ಕದಲ್ಲಿ ಇದೆಯಲ್ಲ, ಇದು ಬಂದು ಅದೇ ಬಿಳಬಲ, ಆ ಶಬ್ದ ಪಕ್ಕದಲ್ಲಿ ಕಾಣಿಸ್ತಿದ್ರೆ ಅದು ಅದರದ್ದೇ ಬಿಳಬಲ. ಇದನ್ನ ಲೈನೇಜ್ಗೆ ಅಂತ ಹೊಡೆದಿಕೊಂಡಿದ್ದೀವಿ. ತಾತ ಬಿಡೋದು ಇರಲಿ ಅಂತ ಲೈನೇಜ್ಗೆ ಅಂತ ಹೊಡೆದಿಕೊಂಡಿದ್ದೀವಿ. ಆ ಅಕ್ಕಿ ಬಂದು ಗುಲ್ದಾರ್ ತಿರವಲು, ಇದು ನಮ್ಮ ಹತ್ರ ಏನು ಟೊಪ್ಪಿ ಲೈನ್ ಅಂತ ಹೇಳ್ತೀವಿ, ಆ ಲೈನಲ್ಲಿ ಜಾತಿ ಮಾಡಿಕೊಂಡಿರೋದು. ಎಲ್ಲ ಒಂಟಿಗರಿ ಲೈನ್ ಸಂಬಂಧಪಟ್ಟಿದೆ. ಈ ದೊಡ್ಡ ಗಂಡು ಏನಿತ್ತು ಆ ಲೈನಲ್ಲೇ ಬ್ರೀಡ್ ಮಾಡಿರೋ ಜಾತಿಗಳಿವು. ಇದನ್ನ ಹಂಗೆ ಕಂಟಿನ್ಯೂ ಮಾಡಿ ನಾವು ಜಾತಿ ಮಾಡಿಕೊಂಡು ಬಿಟ್ಟಿರೋ ಅಕ್ಕಿ ಬಂದು ಆ ಬೆಳೆಬಲ ಒಂದು. ಇದನ್ನೆಲ್ಲ ಲೈನೇಜ್ಗೋಸ್ಕರ ಹೊಡೆದಿಕೊಂಡಿದ್ದೀವಿ. ತುಂಬಾ ಒಳ್ಳೆ ಟೈಮ್ ಮಾಡೈತಿದ್ದು. ಆ ಕಾರಣಕ್ಕೆ ನಾವು ಯಾರಿಗೂ ಕೊಡ್ದಲೆ ಇದನ್ನೊಂದು ಮೇಂಟೈನ್ ಮಾಡಿಕೊಂಡಿದ್ದೀವಿ ಅಷ್ಟೇ. ನನ್ನ ಮುಂದೆ ಇವಾಗ ಕ್ಲಾಸಿಕ್ ಆಗಿರೋಂಥ ಒಂದಷ್ಟು ತಿರುವಾಲ್ಗಳು, ಯಾವ ಲೈನೇಜು ಎಲ್ಲೇ ಇದು ಅಂತ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ. ಅದು ಹೇಳದಲ್ಲ, ಶ್ರೀರಾಮ್ಪುರ ಮಣಿ ಅಂತ ಹೇಳದಲ್ಲ, ತಿರುವಾಲ್ ಆಡ್ಕೊಂಡಲ್ಲ, ಆ ಲೈನೇಜ್ ಅಲ್ಲಿ ಇದ್ದು. ಇದು ತುಂಬಾ ವರ್ಷ ಆಯ್ತು, ನಾಳೆ ತಗೊಂಡು 15 ವರ್ಷ ಆಯ್ತು. ಅವೆಲ್ಲ 10,000 ಕೊಟ್ಟು ತಗೊಂಡಿದ್ದು. ಈ ಗಂಟಲ್ಲಿ ಈ ಲೈನೇಜ್ ಮಾಡಿಕೊಂಡಿದ್ದೀನಿ. ಇದರಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿ ಆಡ್ತಾ ಇದೆ. ಏನ್ ಟೈಮಿಂಗ್ಸ್ ಬರ್ತಾ ಇದೆ ಇದರಲ್ಲಿ 11 ಅವರ್ 12 ಅವರ್ 12 ಅವರೆಲ್ಲ ಅಕ್ಕಿ ಆಡ್ತಾ ಇದೆ, ಪ್ರೆಸೆಂಟ್ ಆಡ್ತಾ ಇದೆ. ಇವಾಗ ತಿರ್ಗಾ ಚಿಕ್ಕದ್ ಮಡಗಿದ್ದೀನಿ ಬೇರೆ ಕಡೆ. ಇವಾಗ ಈ ವರ್ಷ ಪಟಗಳು ಐತೆ ಬಿಡ್ಬೇಕು ಈ ವರ್ಷ. ಅದ್ರಲ್ಲಿ ಒಂಟಿಗರಿ ಲೈನು ಮಿಕ್ಸ್, ಇದಕ್ಕೆ ಒಂಟಿಗರಿ ಲೈನ್ ಮಿಕ್ಸ್ ಆಗೈತೆ. ಇದಕ್ಕೆ 2 ಮಿಕ್ಸ್. ಈ ಗಂಡಿಗೆ ಒಂಟಿಗರಿ ಲೈನು ಟೊಪ್ಪಿ ಅಂತೀವಲ್ಲ, ಕಮಲಾರದ ಟೊಪ್ಪಿ ಅಂತೀವಲ್ಲ, ಅದ್ರ ಮಗ ಇದೆ, ಆ ದೊಡ್ಡ ಗಂಡಿನ ಮಗ ಇದೆ. ನಿಮ್ಮ ದಾವಡಿ ಅಂತ ಹೇಳಿದ್ರಿ. ನಿಮ್ಮ ದಾವಡಿಲಿ ಅಣ್ಣ ಇಷ್ಟು ಅಕ್ಕಿಗಳಿದಾವೆ. ಸೊ ಯಾವ ಥರ ಮೇಂಟೈನ್ ಆಗ್ತಾ ಇದೆ? ಮೇಂಟೆನೆನ್ಸ್ ಬಂದು ನಮಗೆ ಹುಡುಗರಿದ್ರೆ ಮೇಂಟೈನ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಹುಡುಗರಿಂದ ನೋಡ್ಕೋಬಹುದು. ಮೇಂಟೆನೆನ್ಸ್ ರಿಸ್ಕ್, ಆದ್ರೆ ನಮ್ಗೆ ಅವತ್ತಿಂದ ನಾವು ಅಕ್ಕಿ ಇಷ್ಟು ಅಕ್ಕಿ ಇರೋದ್ರಿಂದ ನಾವು ಇದನ್ನ ಬಿಡಕ್ ಆಗ್ತಾ ಇಲ್ಲ. ಅದರಿಂದ ಇದು ಮಾಡಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಹೆಲ್ತ್ ಟಿಪ್ಸ್ ಏನಾರ ಕೊಡೋದಾದ್ರೆ, ಯಾಕಂದ್ರೆ ತುಂಬಾ ಜಾಸ್ತಿ ಅಕ್ಕಿಗಳಿದ್ದಾಗ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಅಂತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇಶ್ಯೂಸ್ ಬಂದು ಮೇನ್ ಬಂದು ವೆಂಟಿಲೇಷನ್ ಚೆನ್ನಾಗಿರ್ಬೇಕು. ಒಂದ್ ಕಡೆ ಯಾವ್ದೇ ಒಂದು ಕೋಳಿ ಫಾರಂ ಅಲ್ಲಿ ಹೋದ್ರೆ, ಕೋಳಿ ಫಾರ್ಮ್ ಅಲ್ಲಿ ಪರ್ಮಿಷನ್ ಫಸ್ಟ್ ಅವ್ರು ರೂಲ್ಸ್ ಹೇಳ್ಕೊಡ್ತಾರೆ. ಸೂರ್ಯ ಹುಟ್ಟ ಕಡೆ ಗೋಡೆ ಕಟ್ತಾರೆ, ಸೂರ್ಯ ಮುಳುಗ ಕಡೆ ಗೋಡೆ ಕಟ್ತಾರೆ. ಆ ಕಡೆ ಈ ಕಡೆ ವೆಂಟಿಲೇಷನ್ ಓಪನ್ ಕೊಡ್ತಾರೆ. ಏನ್ ಕಾರಣಕ್ಕೆ ಅಂದ್ರೆ ಗಾಳಿ ಚೆನ್ನಾಗಾಡ್ಲಿ ಅಂತ. ಅಕ್ಕಿನಲ್ಲೂ ಅಷ್ಟೇ, ನೀವು ಎಷ್ಟೇ ಅಕ್ಕಿ ಇಟ್ಟರು ಗಾಳಿ ಚೆನ್ನಾಗಿ ಆಡಂಗಿದ್ರೆ ಕಾಯಿಲೆ ಉಳ್ಳೋದೇ ಕಮ್ಮಿ. ಅದನ್ನ ಇದು ಮೇಂಟೈನ್ ಮಾಡಬೇಕು.
ಆ ಧೂಳೆಲ್ಲ ಈಚೆ ಹೋದ್ರೆ ನಮ್ಗೆ ಯಾವ್ದೇ ರೀತಿ ಹೆಲ್ತ್ ಇಶ್ಯೂ ಆಗಲ್ಲ. ಸ್ನಾನಕ್ಕೆ ಏನಾರ ಬಿಡೋದಾದ್ರೆ ಅದಕ್ಕೇನಾರ ಯೂಸ್ ಮಾಡ್ತೀರಾ? ಸ್ನಾನಕ್ಕೆ ಯೂಸ್ ಮಾಡೋದಾದ್ರೆ ಬಜೆ ಯೂಸ್ ಬರ್ತಾ ಇರ್ಬೋದು. ಬಜೆ ತಂದ್ಬಿಟ್ಟು ಏನ್ ಮಾಡೋದು, ಕುಟ್ಟಿ ಒಂದ್ ದಿವಸ ಮುಂಚೆನೆ 2 ದಿವಸ ಮುಂಚೆ ನೀರೊಳಗೆ ಹಾಕಿ 2 ಲೀಟರ್ ನೀರೊಳಗೆ ಹಾಕಿ ಚೆನ್ನಾಗಿ ಚಚ್ಬಿಟ್ಟು ನೀರೊಳಗೆ ಹಾಕಿಕೊಂಡ್ರೆ ತಿರ್ಗಿ ಆಯ್ತು ಸ್ನಾನ ಮಾಡ್ಬೇಕಾದ್ರೆ ನೀರೊಳಗೆ ಹಾಕಿದ್ರೆ ಹುಳ ಎಲ್ಲ ಕ್ಲೀನ್ ಆಯ್ತಾ, ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹೆಲ್ತ್ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಇದನ್ನ ಮಾಡ್ಕೊಂಡ್ರೆ ಹೆಲ್ತ್ ಇಶ್ಯೂಸ್ ಕಮ್ಮಿ ಆಗುತ್ತೆ. ಅಣ್ಣ ನಿಮ್ಮ ಹತ್ರ ಇರೋ ಇಷ್ಟ ಅಕ್ಕಿಗಳು ಆಲ್ಮೋಸ್ಟ್ ಎಲ್ಲ ತೋರಿಸಿದೀರಾ. ಸೊ ಒನ್ ಆಫ್ ದಿ ನಿಮ್ಗೆ ಇಷ್ಟ ಆಗುವಂತ ಬರ್ಡ್ ಈಗ ಅಟ್ ಪ್ರೆಸೆಂಟ್ ಇರೋ ಇಷ್ಟ ಆಗೋದು ಎಲ್ಲ ಇಷ್ಟ ಆಗಿದೆ. ಇಷ್ಟ ಆಗಿದ್ದಕ್ಕೆ ಇಕ್ಕಿರೋದು ಏನಪ್ಪಾ ಅಂದ್ರೆ ನಮ್ಗೆ ಒಂದು ಹೆಸರು ತಂದು ಕೊಟ್ಟಿರೋದು, ನಮ್ಗೆ ಒಂದು ಗುರ್ತಿಸ್ಕೊಂಡಿರೋದು. ಈ ಪಾರಳಕ್ಕಿರಲ್ಲೇ ಗುರ್ತಿಸ್ಕೊಂಡಿರೋದು ಆನೆಕಲ್ ಜಾತಿ ಇರೋದು ಏನೈತೆ ಅದನ್ನ ಗುರ್ತಿಸ್ಕೊಂಡಿರೋ ಅದರಿಂದನೇ ತೋರ್ಸೋದು, ಅದನ್ನೇ ತೋರ್ಸ್ಬೇಕು ಅಷ್ಟೇ. ಅದ್ರಲ್ಲಿ ನಿಮ್ಗೆ ಅದ್ರಲ್ಲೂ ಒಂದು ಬೆಸ್ಟ್ ಕ್ವಾಲಿಟಿ ಅನ್ನೋದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈಗ ನಾನು ತೋರ್ಸೋಕೆ ಎಲ್ಲರೂ ಒಂದೇ ತರ ಆಗುತ್ತೆ. ಈಗ ನಮ್ಮ ಪುರುಷನಿಗೆ ನಾಗಪ್ಪ ಕೊಟ್ಟು ಸಬ್ಜಾರ್ ಇದ್ದಾರೆ ಲೈನ್, ಆ ಸಬ್ಜಾರ್ ಇದ್ದಾರೆ ಲೈನ್ ಅಲ್ಲಿ ಈಗ ಅದರದೇ ಲೈನ್ ಅಲ್ಲಿ ಒಂದು ಚಿಕ್ಕ ಜೊತೆ ಮಾಡಿಕೊಂಡಿದ್ದೆ ಬ್ರೀಡಿಗೆ ಅಂತ ನೋಡಿ. ಇದು ನಮ್ಮ ಕ್ವಾಲಿಟಿ. ಎಲ್ಲಾರು ಹೇಳ್ತಾರೆ ಅನಾರ ಇದ್ರೆ ಆಡಲ್ಲ ಅಂತಾರೆ. ಅನಾರ ಇದ್ರೆ ಯಾಕೆ ಆಡಲ್ಲ ಅಂತ ಗೊತ್ತಿಲ್ಲ. ಅವ್ರದ್ದು ಕಾನ್ಸೆಪ್ಟ್. ನಮ್ಗೆ ಅನಾರ ಇದ್ರೆ ಮೇಯ್ನು. ನಮ್ಗೆ ಈ ಕ್ವಾಲಿಟಿಗಳು ಇಷ್ಟಪಡ್ತೀವಿ. ಅಣ್ಣ ಇದು ಒರಿಜಿನಲ್ ಆನೆಕಲ್ ಅಂದ್ರೆ ಹಿಂಗೆ ಬರುತ್ತಾ? ಹೌದು, ಇದೆ ಒರಿಜಿನಲ್ ಆನೆಕಲ್ ಹಿಂಗೆ ಬರುತ್ತೆ. ಪ್ಲಸ್ ಇದು ನೋಡಿ ಎಲ್ಲರೂ ಅನಾರಿ ಅಂತಂದ್ರೆ ನಮ್ಗೆ ಹಿಂಗಿರ್ಬೇಕು. ಇದು ಈ ಅನಾರಿ ಬೇಕು ನಿಮ್ಗೆ ನೋಡಿ. ಅನಾರಿಗಳಾಗ್ಲಿ ರಿಂಗ್ಸ್ ಆಗ್ಲಿ ಈ ಕ್ವಾಲಿಟಿಲಿ ಇದ್ರೆ ನಮ್ಗೆ ಅಕ್ಕಿಗಳು ಇಷ್ಟ. ಇದನ್ನ ನನ್ನ ಬ್ರೀಡಿಗೆ ಚಿಕ್ಕ ಜೊತೆ ಮಾಡೋಕ್ಕೋಸ್ಕರ ಮಾಡಿಕೊಟ್ಟಿದ್ದೀನಿ. ಸೊ ಈ ರೇಟ್ ಬರುತ್ತೆ? ಹೌದು, ಈ ರೇಟ್ ಬರುತ್ತೆ. ಬೇರೆ ರೇಕು ಇದೆ. ಇದರಲ್ಲಿ ನಮ್ಮ ಹತ್ರ 5 ಬಣ್ಣದಲ್ಲಿ ಮಾಡಿಕೊಂಡಿದ್ವಿ. ಒಂದು ಸಬ್ಜಾರ್ ಹಾಕ್ತಾರೋ, ಕಬ್ದು ಮಾರ್ ಹಾಕ್ತಾರೋ, ತಾಮ್ರಾಲು. ಕಬ್ದು ಮಾರ್ ಹಾಕ್ತಾರೋ ಸ್ವಲ್ಪ ತೋರಿಸ್ತೀರಾ? ಇದೊಂದು ದುಮಾರ್. ಈ ದುಮಾನು ಬರುತ್ತೆ. ಇದು ದುಮಾರ್ ಬರುತ್ತೆ. ಇದೊಂದು ಕಬ್ದು ಮಾರ್ ಇದೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಬೆಂಗಳೂರಲ್ಲೆಲ್ಲ ಈ ಪ್ಯಾಟರ್ನ್ ಅಲ್ಲಿ ಅಕ್ಕಿಗಳು ಇಟ್ಕೊಂಡಿದ್ದಾರೆ. ನಾವು ನೋಡ್ದಂಗೆ ಈ ಅಕ್ಕಿ ಈ ಪ್ಯಾಟರ್ನ್ ಅದೇ ಹೇಳ್ತಾರ. ನಾವು ಈಗ ಬಂದು ಆಲ್ಮೋಸ್ಟ್ ಅಲ್ಲ 5 ಬಣ್ಣದಲ್ಲಿ ಮಾಡಿಕೊಂಡಿದ್ದೀವಿ. ಸಬ್ಜಾ, ಕಬ್ದುಮ, ಧೂಮ, ತಾಮ್ರಾಲುಗಳು ಈ ತರ ಬಣ್ಣಗಳು ಮಿಕ್ಸ್ ಮಾಡಿದ್ದಾರೆ. ಅಣ್ಣ ಈ ಅಕ್ಕಿಗಳ ಸ್ಪೆಷಾಲಿಟಿ ಏನಿರ್ಬೋದು? ಅಕ್ಕಿಗಳ ಸ್ಪೆಷಾಲಿಟಿ ನಮ್ಗೆ ಅವಾಗಿಂದ ನಾವು ಅಕ್ಕಿ ಮಾಡ್ಕೊಂಡು ಮುಟ್ಕೊಡ್ತಾ ಇರೋದು ಇದು ಒಂದೇ ಇದೆ. ನಮ್ಗೆ ಇದರಲ್ಲಿ ಪರ್ಫೆಕ್ಟ್ ಟೈಮ್ ನಮ್ಗೆ ಅಕ್ಕಿಗಳು ತುಂಬಾ ಚೆನ್ನಾಗಿ ಒಳ್ಳೆ ಟೈಮ್ ಬರ್ತಾ ಇದೆ. ಆ ಕಾರಣಕ್ಕೆ ಬರ್ತಾ ಇದೆ. ಈ 3 ಎಲ್ಲ ಒಂದು ಬಣ್ಣ ಮಾಡಿದ್ದೀವಿ. ಈ 3 ಒಂದು ಬಣ್ಣ, ಇವೆಲ್ಲ ಒಂದು ಬಣ್ಣ. ಈಗ ನಾವು ನೋಡೋ ಅಂತ ಆನೆಕಲ್ ರೇಗ್ದಾರ್ ಅಂದ್ರೆ ಏನಂತೀವಿ, ಈ ಪ್ಯಾಟ್ರನ್ಗಳು. ಅದೇ ಹೇಳಿದ್ದು ನಾವು ಮಾಡಿಕೊಳ್ಳೋದು ಈ ತರ. ಒಂದು ಬಣ್ಣ ಮಡಗಿರ್ತಾರೆ. ನಾವು ಈ ತರ ಬಣ್ಣ ಇನ್ನೂ ಜಾಸ್ತಿ ಇದೆ. ಇಲ್ಲಿ ಬಿಡಕ್ಕಾಗ ಜಾಗ ಇಲ್ಲ. ಆ ಕಾರಣಕ್ಕೆ ಬಣ್ಣಗೋಸ್ಕರ ತೋರಿಸ್ತಾರೆ. ಅಣ್ಣ ಇದ್ರದ್ದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ತರ ಡಿಸ್ಕ್ರೈಬ್ ಮಾಡ್ತೀರಾ? ಅಂದ್ರೆ ಅಕ್ಕಿ ಈ ತರ ಆಡುತ್ತೆ, ಈ ತರ ಏನು ಒಂದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಂತಂದ್ರೆ ಈಗ ನಾನು ಅವಾಗಲೇ ಹೇಳಿದಾಗ ನಿಮ್ಗೆ ಬ್ಲಡ್ ಅಂದ್ರೆ ಕುಯ್ದ್ರೆ ಎಲ್ಲರಿಗೂ ರಕ್ತನ ಬರೋದು, ಕೆಂಪು ಬರೋದು ಅಂತ ಹೇಳಿದೆ ನನ್ನ ಕಡೆ ಅವಾಗ. ಅದರಲ್ಲಿ ಈಗ ನಾವು ಏನು ಯಾವ ತರ ಮಿಕ್ಸ್ ಮಾಡಿ ಜೊತೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮಿಕ್ಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಾವು ಯಾವ ತರ ಮಾಡ್ಕೊಂಡು ಹೋಗ್ತೀವಿ ಆ ಲೈನಲ್ಲಿ ನಮ್ಗೆ ಬ್ರೀಡ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಆಲ್ರೆಡಿ ನೋಡಿ ಈ ತರ ಮಡಿಕೊಂಡಿದೀವಿ. ಆಲ್ರೆಡಿ ಇಲ್ಲಿ ಮಡಿಕೊಳ್ಳೋದು ಏನಪ್ಪ, ನಮ್ಗೆ ಯಾವ ತರ ಬೇಕೋ ಆ ತರ ಕ್ವಾಲಿಟಿ ಮಡಿಗಿದೀವಿ. ಅವಾಗ ಏನಾಗುತ್ತೆ, ನಮ್ಗೆ ಒಂದೇ ನಾವು ನೋಡ್ತಾ ಇರೋದು ಇದು ನೋಡ್ಕೊಂಡ್ ಬಂದಿರೋ ಲೈನೇಜ್ ಗೊತ್ತಿದೆ, ಬಿಡೋದು ಹೆಂಗೆ ಅಂತ ಗೊತ್ತಿದೆ. ಆ ಕಾರಣಕ್ಕೆ ನಮ್ಗೆ ಹಿಂಸೆ ಇಲ್ಲ ಅಷ್ಟೇ. ಓಕೆ ಓಕೆ ಸರಿ ಅಣ್ಣ, ಇಷ್ಟು ಒಳ್ಳೆ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರಿ. ಹಾಗೆ ಹೊಸಬ್ರಿಗೆ ಟೂರ್ನಮೆಂಟ್ ಕಟ್ಟೋರ್ಗಾಗ್ಲಿ ಟೂರ್ನಮೆಂಟ್ ಬಿಡೋರಿಗೆ, ಹೊಸ ಹುಡುಗರು ಬಿಡ್ತಾ ಇರ್ತಾರೆ, ಈಗೆಲ್ಲ ಬರ್ತಾ ಇರ್ತಾರೆ, ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ?
ನಾನೇನ್ ಹೇಳ್ತೀನಿ ಫಸ್ಟ್ ಹೊಸಬ್ರು ಏನ್ ಡೆವಲಪ್ಮೆಂಟ್ ಕಟ್ತಾ ಇದ್ರು ಹೊಸಬ್ರು ಹಳಬ್ರು ನೀವು ಕಟ್ಟೋರು ಎಲ್ಲರೂ ಕಷ್ಟಪಟ್ಟು ದುಡ್ಡು ಕಟ್ಟೋದು ಯಾರು ಪ್ರೈಸ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅದನ್ನ ನೋಡಿ ಕಟ್ಟಿ ಯಾರೋ ಹೇಳೋದಾದ ದುಡ್ಡು ದಯವಿಟ್ಟು ಕಟ್ಬೇಡಿ ಮತ್ತೆ ಯಾರು ಗೌರ್ಮೆಂಟ್ ಕ್ಲೀನ್ ನಡೆಸ್ತಾ ಇದ್ದಾರೆ ಯಾರು ನಿಮ್ಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತವ್ರನ್ನ ನೋಡಿ ಕೊಟ್ಟಿದ್ರೆ ನಾನು ಮೈನ್ ಹೇಳೋದು. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಪ್ರೈಸೇ ಕೊಟ್ಟಿಲ್ಲ, ಅಂದ್ರೆ ಯಾರು ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಅನೌನ್ಸ್ ಮಾಡಲ್ಲ ಮಾಡ್ತೀನಿ ಒಂದೊಂದು ದಿವಸ ನಾನು ಅದನ್ನ ಹೇಳ್ತೀನಿ ಕೊಡ್ತೀನಿ ಅಂತ ಇವತ್ತು ಆಟಾಡಿಸ್ತಾರೆ ಯಾರು ಕೊಟ್ಟಿಲ್ಲ ಅಲ್ವಾ. ನಾನು ಅದಕ್ಕೆ ಹೇಳ್ತಾರೆ ದಯವಿಟ್ಟು ಯಾರೇ ಸೇರ್ಬೇಕಾದ್ರೆ ಹೊಸಬ್ರಾಗಿದ್ರೆ ಹಳಬರಾಗಿದ್ರೆ ದಯವಿಟ್ಟು ಈಗ ಟೋರ್ನಮೆಂಟ್ ಸ್ಟಾರ್ಟ್ ಆಗ್ತದೆ, ನಿಮ್ಮ ಅಕ್ಕಿಗಳನ್ನ ಸೇಫ್ ಆಗಿಕೊಳ್ಳಿ, ಬಿಸಿಲು ಜಾಸ್ತಿ ಐತೆ ನೋಡಿ ಕ್ಲೀನ್ ಆಗಿ ಅಕ್ಕಿನ ಟೋರ್ನಮೆಂಟ್ಗಳು ಕಟ್ಟಿ, ಇಲ್ಲ ಅಂದ್ರೆ ನಿಮ್ ದುಡ್ಡು ಗೊತ್ತು ಮೋಸ ಆಗ್ತದೆ ಗ್ಯಾರಂಟಿ. ಅಣ್ಣ ಆಯ್ತು, ಟೂರ್ನಮೆಂಟ್ ಅದ್ರ ಬಗ್ಗೆ ಆಯ್ತು, ಬಿಡೋದ್ರ ಬಗ್ಗೆ ಒಂದ್ ಸ್ವಲ್ಪ ಟಿಪ್ಸ್. ಮೇ ಬಿ 5 ತಿಂಗಳ 2ನೇ ತಾರೀಕಿಂದ ನಾನು ಅಕ್ಕಿ ಬಿಡಕ್ ಸ್ಟಾರ್ಟ್ ಆಗ್ತೀನಿ ಅಲ್ವಾ. ನನ್ನ ಇನ್ನೂ ಟೈಮ್ ಇದೆ. 5 ತಿಂಗಳ 2ನೇ ತಾರೀಕಿಂದ ಸ್ಟಾರ್ಟ್ 2ನೇ ತಾರೀಕಿನ ಬೇಕು 1ನೇ ತಾರೀಕಿಂದ ಅಕ್ಕಿ ಬಿಡೋದು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಂತ 1 ತಿಂಗಳು ಟೈಮ್ ಇರುತ್ತೆ. ಆ 1 ತಿಂಗಳು ಮಾತ್ರ ನಾನು ಅಕ್ಕಿ ಬಂದು ಡ್ಯೂಟಿ ಮಾಡ್ತೀನಿ. ಇನ್ ಮಿಕ್ಕಿ ಟೈಮಲ್ಲಿ ನಮ್ಮ ಹುಡುಗರುಗಳ ಅಕ್ಕಿ ಮೇವು ಹಾಕೋದಾದ್ರೆ ನೋಡ್ಕೊಳ್ಳೋದಲ್ಲ ಎಲ್ಲ ಅವ್ರೆ 1 ತಿಂಗಳು ನಾನು ಬಂದು ನೋಡ್ಕೊತೀನಿ. ಇವಾಗ ಏನಪ್ಪ ಅಕ್ಕಿ ಬಿಡೋದ್ರೆ ನಾನು ಫಸ್ಟ್ ತೊಡೋದು 1 ವಾರ 10 ದಿವಸ ಫಸ್ಟ್ ಒಂದು ಹಾಫ್ ಅವರು ಅಕ್ಕಿ ಬಿಸಿಲು ಬಿಡೋದು ಮಾಡ್ತೀನಿ. ಆಮೇಲೆ ಹಾಕ್ತೀನಿ ಬಿಸಿಲಿಗೆ. ಇವಾಗ ಏಕದಮ್ ಬಿಸಿಲು ಹಾಕಿದ್ರೆ ಎಲ್ಲ ಉಚ್ಕೊಂಡ್ಬಿಡುತ್ತೆ, ಡಿಹೈಡ್ರೇಷನ್ ತರ ಆಗುತ್ತೆ. ಈಗ ಅಪ್ಪಿದಪ್ಪಿ ಆ ಡಿಹೈಡ್ರೇಷನ್ ಏನಾದ್ರೆ ಮಜ್ಜಿಗೆ ಒಂಚೂರು ಕುಡಿಸಿ, ಇಲ್ಲಾಂದ್ರೆ ಗ್ಲೂಕೋಸ್ ಪೌಡರ್ ಕುಡಿಸಿ, ವಿಟಮಿನ್ ಸ್ವಲ್ಪ ಸುಸ್ತಾಗಿರೋಂಥ ಲಿಕ್ವಿಡ್ಗಳನ್ನ ಕುಡಿಸ್ಕೊಂಡ್ಬಂದ್ರೆ ನಿಮ್ಗೆ ಯಾವ್ದಾದ್ರು ಡಿಹೈಡ್ರೇಷನ್ ಆಗಲ್ಲ. ಮತ್ತೆ ಅಕ್ಕಿ ಬಿಡ್ಬೇಕಾದ್ರೆ ಫಸ್ಟ್ ಹಳೆ ಅಕ್ಕಿ ದಯವಿಟ್ಟು ಯಾರೇ ಅಕ್ಕಿ ಬಿಡ್ಬೇಕಾದ್ರೆ ಯಾವ್ದೇ ಕಾರಣಕ್ಕೂ ಏಕದಮ್ ಅಕ್ಕಿ ಬಿಡ್ಬಿಡಿ, ಬಾಲ ಕಟ್ಟಿ ಈಜ್ ಹಾಕ್ರಿ. ಅದ್ರ ರೆಕ್ಕೆಗಳೆಲ್ಲ ಫ್ರೀ ಆಗುತ್ತೆ. ಆ ರೆಕ್ಕೆ ಫ್ರೀ ಆದ್ಮೇಲೆ ನೀವು ಅಕ್ಕಿನ ಆರಾಮಾಗಿ ತಗೊಂಡು ಬಿಡ್ಬೋದು. ತಗೊಂಡಾಗ ಏಕದಮ್ ದೂರನೂ ಬಿಡ್ಬೇಡಿ. ಯಾರೋ ಹೇಳ್ತಾರೆ ನಾನು ಬಿಟ್ಬಿಡು ಅಲ್ಲಿ ಬಿಟ್ಬಿಡೋದು ದಯವಿಟ್ಟು ಬಿಡ್ಬಿಡ್ರೆ. ನಿಮ್ಮ ಮನೆ ಅಕ್ಕಪಕ್ಕ ಚೆಕ್ ಬಂದಿ ಒಳಗಡೆ ಡಿಸ್ಟೆನ್ಸ್ ಅಲ್ಲಿ ಅಕ್ಕಿ ಬಿಡ್ರೆ 1-2-3 ಜನ ನಿಂತ್ಕೊಂಡ್ರಿ ಒಂದು 10 ನಿಮಿಷ ಆಡೋರ್ಗು ನೋಡ್ಕೊಡಿ. ಒಂದು ಹಾಫ್ ಅವರ್ ಇಂದ 1 ಅವರ್ ಅಕ್ಕಿ ಆಡೋರ್ಗು ನೀವು ಅಕ್ಕಿ ಜೋಪಾನ ನೋಡ್ಕೊಂಡ್ರೆ ನೀವು ಅಕ್ಕಿ ಕಳೆದೋಗಲ್ಲ. ಏಕದಮ್ ತಗೊಂಡೋಗಿ ಇವತ್ತು ಅಕ್ಕಿ ಬಂದು ಫುಲ್ ರೆಕ್ಕೆ ಬಂದ್ಬಿಟ್ಟಿದೆ ತಗೊಂಡೋಗ್ಬಿಟ್ರೆ ಅಕ್ಕಿ ನಿಮ್ಮ ಮನೆಗೆ ಬರಲ್ಲ ವಾಪಸ್. ನೀವು ಏನ್ ಮಾಡಬೇಕು ಫಸ್ಟ್ ನೀರಿಗೆ ಹಾಕಿ ಅದು ದಮ್ನ ಫ್ರೀ ಮಾಡ್ಬೇಕು. ಅಕ್ಕಿಗಳನ್ನ ಫ್ರೀ ಮಾಡಿದ್ರೆ ನೀವು ಆಟ ಬಿಟ್ರೆ ಅಕ್ಕಿಗಳನ್ನ ಕಳ್ಕೊಳ್ಳೋಣ. ಆಮೇಲೆ ಇನ್ನೊಂದು ಮೇನ್ ಏನಪ್ಪ ಅಂದ್ರೆ ಸಾಯಂಕಾಲ ಇವಾಗ ಮಳೆ ಗಾಳಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಈಗ 5 ತಿಂಗಳಲ್ಲಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ನಿಮ್ಗೆ ಅಕ್ಕಿ ಬಿಡ್ಬೇಕಾದ್ರೆ ನೋಡ್ಬಿಟ್ಟು ಸಾಯಂಕಾಲ ಅಕ್ಕಿ ಬಿಡಿ. ಆದಷ್ಟು ಬೆಳಗ್ಗೆ ಬಿಟ್ಕೊಂಡು ಟ್ರೈ ಮಾಡಿ. ಸಾಯಂಕಾಲ ಬಿಟ್ರೆ ಕಷ್ಟ ಆಗುತ್ತೆ. ಫುಡ್ ಮೇಂಟೆನೆನ್ಸ್ ಕರೆಕ್ಟ್ ಆಗಿರ್ಬೇಕು. ನೀವು ಏನ್ ಟೈಮಿಂಗ್ಸ್ ಹಾಕ್ತೀರಾ, ನೀರು ಯಾವ ಟೈಮಿಗೆ ಕೊಡ್ತೀರಾ, ಇದನ್ನ ಮೇನ್ ನೋಡ್ಕೋಬೇಕು. ಇಲ್ಲ ಅಂದ್ರೆ ಕುರ್ಜ ಆಗೋದಾಗ್ಬೋದು, ಇಲ್ಲ ಕಾಯಿಲೆ ಬರೋದಾಗ ಏನೋ ಒಂದಾಗುತ್ತೆ. ಮತ್ತೆ ಅಕ್ಕಿ ಬಿಡ್ಬೇಕಾದ್ರೆ ಅಷ್ಟೇ ದಯವಿಟ್ಟು ಟೋರ್ನಮೆಂಟ್ಗಳು ಅಕ್ಕಿ ತೋರಿಸಿ ಕ್ಲೀನಾಗಿ ಶೋ ಮಾಡ್ಬಿಡಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ನೋಡಪ್ಪ ಬಣ್ಣ ಆನೆಕಲ್ಲು ಅಂದ್ರಲ್ಲ ಇದೆ ಬಡ ಇದು ಆನೆಕಲ್ಲು, ಅದು ಮಗಳ ಇದು. ಇದ್ರ ಇನ್ನೂ ಸ್ಪೆಷಲ್ ಇದೆ. ಇದಕ್ಕೆ ಹಾಕಿರೋ ಗಂಟು ಅವಾಗ ಹೇಳಿದಾರೆ ಮಠ ಮೂತಿ ಯಾವ್ದಾರ ಅಂತ ಮಠ ಸೀರೆ ಕಾಣ್ತಾ ಇದೆ. 8 ವರ್ಷ ಇದೆ ಅದ್ರ ಮಗ. ಏನ್ ಟೈಮ್ ಆಡ್ತಾನೆ ಇದು 8 ವರ್ಷ ಇನ್ನು ಪಟ್ಟ ಅಂದ್ರೆ ಹೆಂಗೆ ಅಂದ್ರೆ ಕಂಟಿನ್ಯೂಸ್ ಆಗಿ 4 ದಿವಸ ಇವತ್ತು ಬಿಟ್ಟಿದ್ದೀನಿ, ನಾಳೆ ಬಿಟ್ಟಿದ್ದೀನಿ, ನಾಳೆ ಬಿಟ್ಟಿದ್ದೀನಿ, ನಾಳೆ ಬಿಟ್ಟಿದ್ದೀನಿ, ಆ ಥರ ಆಡ್ತಾ ಇರೋದು. ಸಿಲ್ಗ ಹಂಗೆ ಬಿಟ್ಟಿದೆ. ಯಾಕೆ ಬಂದೇ ಹೊಡಿದೆ ಉಡನ್ ಬಿಟ್ಟೆ ತಿರ್ಗಿ ಅವ್ನು ಸೀಲ್ ಇಲ್ಲ ಅಂದ ತಿರ್ಗಾ ಬಿಟ್ಟೆ. ಹಂಗಾಯ್ತು ನಮಗೆ.
ಟೂರ್ನಿಮೆಂಟ್ಗೆ 8 ಓವರ್ ಚಿಲ್ಲರೆ ಆಡಿದೆ ಇದು. ಐತೆ ಅದ್ರದ್ದು ಐತೆ. ಇದರಲ್ಲಿ ಏನು ಗೊತ್ತಾ ಸ್ಪೆಷಾಲಿಟಿ, ಅವೆಲ್ಲ ಹೇಳಿದೆ ಈಗ ಆನೆಕಲ್ಲಿಂದ ಹೆಂಗೆ ನಡೀತೀವಿ ಅಂತ. ಇವಾಗ ಇದು ಆನೆಕಲ್ಲಿಂದ ಕನ್ನಡಿಯಕ್ಕಾಗಲ್ಲ, ಯಾಕೆಂದ್ರೆ ಇದ್ರಪ್ಪ ಬಂದು ಆನೆಕಲ್ಲು, ಅಮ್ಮ ಬಂದು ಪುರುಷನ ತಾಮ್ರಲ್ಲಿ ಹೆಣ್ಣು, ಇಲ್ಲಿಂದ ಗಂಡು ಕೊಟ್ಕೊಂಡು ಆನೆಕಲ್ ಗಂಡು. ಅದಕ್ಕಾಗಿದ್ದು ನೋಡಿ ಈ ತಾಮ್ರಲ್ಲು ಆಯ್ತಾ, ಬಣ್ಣ ಚೇಂಜ್ ಆಯ್ತು. ಇದಕ್ಕೇನು ಮಾಡಿದ್ದೀನಿ, ಈ ಧೂಮ ಎಣ್ಣೆ ಹಾಕ್ತೆ ಈಗ ತಿರ್ಗಾ ರೆಗ್ದರ್ ಈ ಆನೆಕಲ್ ಎಣ್ಣೆ ಹಾಕ್ತೆ. ಈ ಎಣ್ಣೆ ಹಾಕಿದ್ದಕ್ಕೆ ನೋಡಿ ಈಗ ತಾಮ್ರ ಗಂಡ್ಪಟ ಆಯ್ತು. ಇವಾಗ ಯಾವ್ದು ಆನೆಕಲ್ ಅಂತ ಯಾರಿಗೆ ಹೇಳ್ತೀರಾ, ನಾವು ಅದಕ್ಕೆ ಯಾರಿಗೂ ಆನೆಕಲ್ ಜಾತಿ ಹುಡ್ಕೊಂಡು ಹೋಗ್ಬಿಟ್ರಿ ಅಂತ ಎಲ್ಲರಿಗೂ ಹೇಳೋದು. ಹೌದು, ಈಗ ಆ ಮಗ ಬಂದು ತಮಿಳಲ್ಲಿ ಬಂತು, ಈಗ ನೆಕ್ಸ್ಟ್ ಇನ್ನೊಂದು ಜನರೇಷನ್ ಬಂದು ಇವಾಗ ಅದು ತಮಿಳ್ ಬಂದಿದೆ. ಇದನ್ನ ಯಾರು ಆನೆಕಲ್ ಅಂತ ಹೇಳಕ್ಕೂ ಆಗಲ್ಲ. ಈಗ ಅದನ್ನೇ ಹೇಳ್ತಾರೆ, ಯಾವ್ದು ಆನೆಕಲ್ ಅಂತ ಹೇಳಕ್ ಲೈನ್ ಮಾತ್ರ ಆನೆಕಲ್. ಹೌದು, ಆನೆಕಲ್ ಮಾತ್ರ ಬ್ಲಡ್ ಲೈನ್. ಈಗ ಮಾಡಿದ್ರೆ ನಮಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಗೊತ್ತಿರಲ್ಲ. ಯಾಕೆ ಇದಕ್ಕಪ್ಪ ಬಂದು ಆನೆಕಲ್ಲು ತಮಿಳ್ ಹೆಣ್ಣು, ಈಗ ತಮಿಳ್ ಹುಡ್ತು. ಇದಕ್ಕೆ ತುಂಬ ಆನೆಕಲ್ ಹೆಣ್ಣು ಆಗ್ತದೆ, ಒರಿಜಿನಲ್ ಆಗ್ತದೆ. ಒರಿಜಿನಲ್ ಹಾಕಿದ್ರೆ ಇವಾಗ ಇದು ಬಂತು. ತಿರ್ಗಾ ನೆಕ್ಸ್ಟ್ ಇದೇ ಜೊತೆ ಮಾಡಿದಕ್ಕೆ ಇನ್ನೊಂದು ಗಂಟು ಪಟ ಅಮ್ಮನ ತರ ಇನ್ನೊಂದು ಬಂದೈತೆ, ಇನ್ನೊಂದು ತಮಿಳ್ ಪಟ ಬಂದೈತೆ. ಈಗ 2 ಪಟ ಐತೆ, ತೋರಿಸ್ತೀನಿ. ಈಗ ಅದಕ್ಕೆ ಹೇಳೋದು, ಯಾವ್ದು ಕಾರಣ ಎಲ್ಲರಿಗೂ ಒಂದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಆನೆಕಲ್ಲಲ್ಲಿ ಕತ್ರಿ ಬಲ ಬಂದೇ ಬರುತ್ತೆ, ಕತ್ರಿ ಬಲ ಬರುತ್ತೆ, ಕಸ್ಪೀಡ್ ಬರುತ್ತೆ, ಮತ್ತೆ ಅಡ್ಗನ್ಗಳು ಬರುತ್ತೆ. ನಾರಿನಂಶ ಜಾಸ್ತಿ, ಗಟ್ಟಿ. ಮೇಯ್ನ್ ಅದೇ ಅನಾರಿ, ಮೇಯ್ನ್ ಅನಾರಿ. ಅಕ್ಕಿ ಹಿಡಿದ್ರೆ ಗಟ್ಟಿ ಸ್ಟಿಫ್ನೆಸ್ ಜಾಸ್ತಿ. ನಾವು ಲೈಕ್ ಮಾಡೋದಷ್ಟೇ, ಪುರುಷಣ ಲೈಕ್ ಮಾಡೋದಷ್ಟೇ. ಅನಾರಿ ಕೊಟ್ರೆ ಅಕ್ಕಿ ಎಷ್ಟು ಜನ ಈಸ್ಕೊಳ್ಳಲ್ಲ, ಎಷ್ಟು ಹೇಳಲ್ಲ. ಪುರುಷಣ ಅಂತ ಬಂದಿದ್ದಾರೆ, ಎಲ್ಲರೂ ಸುಮಾರು ಜನ ಬಂದವ್ರೆ. ಅನಾರಿ ಅಂದ್ರೆ ಬಿಟ್ಬಿಟ್ಟು ಹೊಟ್ಟೋಗ್ರೆ. ಅದೇ ಅಕ್ಕಿ ಲಾಂಗ್ ಟೈಮ್ ಮಾಡ್ತಾ ಇದ್ದೆ. ನಮ್ಮ ಮನೆಗೆ ಬಂದಿದ್ದ ಅವನು ಚಂದನ. ಅವಾಗ ಏನಾಯ್ತು, ಮೊಟ್ಟೆ ಇಕ್ಕಿತ್ತು, ಬಿಸಾಕ್ಬಿಡ್ತೀನಿ ಹಿಂದೆ. ಕೊಡಿ ಅಂಕಲ್, ನಾನು ಮರಿ ಮಾಡಿಸ್ತೇನೆ ಅಂದ್ಬಿಟ್ಟು ಇವ್ನ್ ಮರಿ ಮಾಡಿಸ್ತೀನಿ ಅಂತ ಹೇಳ್ದ. ಅದೇನಂತ ಕತೆ ಇವನ್ ಹೇಳ್ಬೇಕು. ಹೇಳಿ ಬ್ರದರ್. ಏನಿಲ್ಲ, ಅಂಕಲ್ ಮನೆಗೆ ಹೋಗಿದ್ವಿ, ಇಲ್ಲಿಂದಾನೆ ಗಂಟು ಕೊಟ್ಟು ಕಳ್ಸಿದ್ವಿ. ಅಂಕಲ್ಲು ಫಸ್ಟ್ನೇ ಸೆಟ್ಟು ನಾನು ಮಾಡ್ಸಲ್ಲ, ಎಸದ್ ಬಿಡ್ತೀನಿ ಅಂದ್ರು. ಮೊಟ್ಟೆ ತಗೊಂಬಂದ್ವಿ, 2 ಮೊಟ್ಟೆನು ತಗೊಂಬಂದ್ ಇಲ್ಲಿ ಮರಿ ಮಾಡ್ಸಿದ್ವಿ. ಅದ್ರಲ್ಲಿ 1 ಪಟ ಸತ್ತೋಯ್ತು, 1 ಪಟ ಉಳ್ಕೊಂತು. ಬಿಡದ ಅಂತ ಇಕ್ಕಿದ್ವಿ, ತುಂಬಾ ಆಸೆಯಿಂದ ಬಿಡಕ್ಕೆ ಅಂತಾನೆ ಮಾಡ್ಸಿದ್ದು. ಆದ್ರೆ ಬೆಕ್ಕು ಕಚ್ಚಿ ರೆಕ್ಕೆನ ಏಟ್ ಮಾಡ್ಬಿಡ್ತು, ಬಿಡ್ಲಿಲ್ಲ. ಹಂಗೆ ಹೊಡೆದಿಕ್ಕಿ ದೊಡ್ಡದ್ ಮಾಡಿದ್ರ. ಇವನೇ ಬಿಡ್ತಾ ಇದ್ದು, ಅಲ್ಲೇನಾಯ್ತು, ಮೆಸ್ ಹಾಕಿಲ್ಲ ನಾವು. ಲೈಟ್ ಹಾಕ್ತಾರೆ, ನೆಲ್ಲ ಹೋದ ಬರೋ ಸತ್ಯ ಮಾಡ್ತು, ಬೆಕ್ಕು ಹೊಡೆದು ರೆಕ್ಕೆ ಕಟ್ ಮಾಡ್ತಿಲ್ಲ, ಅದು ಬಿಡ್ಬೇಕಾಯ್ತು. ನೋಡ್ರಿ ಇವಾಗ ಅದೇ ಹೇಳ್ದ ತಮಿಳು ಬಂತ, ನೆಕ್ಸ್ಟ್ ಜನರೇಷನ್ ನೋಡಿ ಈ ತರ ಬಂತು. ಧೂಮರ್ ಬಂದಿದೆ, ಜೊತೆ ಪಟ ಬಂದು ತಾಮ್ರ ಐತೆ. ಇವಾಗ ಧೂಮರ್ ಬಂತು. ಇವಾಗ ಅದು ಎಲ್ಲ ಒಂದೇ ಜೊತೆ ಬಂದಿರೋದು. ಇವಾಗ ಇದು ನೋಡಿದ್ರೆ ಆನೆಕಲ್, ಈಗ ಅದು ಆನೆಕಲ್ ಅಲ್ಲ ಅಂತ. ಸೊ ಈ ಆನೆಕಲ್ಗಳಲ್ಲಿ ಅನಾರಿ ಬಂದೇ ಬರುತ್ತೆ, 100% ಬರುತ್ತೆ. ನಮ್ಮಲ್ಲಿ ಬೇರೆಯವ್ರದ್ದು ಹೆಂಗ್ ಗೊತ್ತಿಲ್ಲ, ನಮ್ಮ ಹತ್ರ ಇರೋದ್ರಲ್ಲಿ ಹಂಗ್ ಬರುತ್ತೆ. ಸೊ ಕೆಲವರು ಅನಾರಿನೇ ಲೈಕ್ ಮಾಡಲ್ವಲ್ಲ, ಅವ್ರು ಲೈಕ್ ಮಾಡಲ್ಲ, ನಾವು ಲೈಕ್ ಮಾಡ್ತೀವಲ್ಲ. ನಮ್ಮ ಮಾರ್ಕೆಟ್ ದಿಲೀಪ್ ಹಾಕಿದ್ರೆ ದಿಲೀಪ್ ತಗೊಳ್ಳಲ್ಲ, ಹಣ ಹೋಗಲ್ಲ, ನಿಮ್ಮ ಮಕ್ಕಿ ನಾನು 300 ರೂಪಾಯಿ ಕೊಡಲ್ಲ ಅಂತಾರೆ. ಅವನೇ ತಗೊಳ್ಳಲ್ಲ ಫಸ್ಟ್ ಆಫ್ ಆಲ್. ನಾವು ಅನಾರಿ, ನಾವು ಒರಿಜಿನಲ್ ಇದೀವಿ. ಇವನ್ ಸ್ವಲ್ಪ ಕ್ರಾಸ್, ಅವ್ರು ಅದಕ್ಕೆ ಬೆಳ್ಳಿಗೆ ಹುಡುಕ್ತಾ ಇರ್ತಾರೆ. ನಾವೇನ್ ಮಾಡೋದು ಹೇಳ್ರಿ. ಸ್ನೇಹಿತರೆ, ನಮ್ಮ ಕಮಲನಗರ ಕುಮಾರ್ ಅವ್ರದ್ದು ವಿಡಿಯೋ ನೋಡಿದ್ರೆ ಒಳ್ಳೊಳ್ಳೆ ಅಕ್ಕಿಗಳನ್ನ ತೋರಿಸಿದ್ರು. ಯಾವ ರೀತಿ ಲೈನೇಜ್ ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ರು. ಹಂಗೆ ಆಡಿದ್ದ ಹೆಣ್ಣನ್ನು ನೋಡಿದ್ರಿ, ತುಂಬ ಜನ ನೋಡಿರಲಿಲ್ಲ. ಆ ಹೆಣ್ಣನ್ನು ಯಾವ ಥರ ಬಿಟ್ಟರು, ಯಾವ ಥರ ಅದರಲ್ಲಿ ಲೈನೇಜ್ಗಳು ಮಾಡ್ಕೊಂಬಂದರು, ಅದನ್ನೆಲ್ಲ ನೋಡಿದ್ರೆ. ಹಾಗೆ ಯಾವ ಥರ ಫುಡ್ಡನ್ನು ಸಹ ಮೇಂಟೈನ್ ಮಾಡ್ತಾರೆ ಅಂತಲೂ ಸಹ ಕೇಳಿದ್ರೆ. ಈ ವರ್ಷಕ್ಕೆ ಅವ್ರಿಗೆ ಕುಮಾರ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಒಂದಕ್ಕಿ ಅಲ್ಲ, ಸುಮಾರು ಥರ ಯಾಕಂದರೆ ನಾಲೆಡ್ಜ್ ಇತ್ತು ಅಂದರೆ ಒಂದಕ್ಕಿಂದನೇ ಶೋಕಿ ಮಾಡೋದಲ್ಲ, ಮತ್ತೆ ಬೇರೆ ಬೇರೆ ಅಕ್ಕಿಗಳಿಂದನೂ ಶೋಕಿ ಮಾಡ್ತಾರೆ ಅಂತ ಹೇಳ್ತಾ, ಅವ್ರದ್ದೊಂದು ಒಳ್ಳೆ ದೊಡ್ಡ ಟೀಮ್ ಇದೆ. ಆ ಟೀಮಿಂದ ಅವ್ರಿಗೆ ಒಂದು ಒಳ್ಳೆ ಎಂಕರೇಜ್ ಸಿಗ್ತಾ ಇದೆ ಅಂತ ಹೇಳ್ತಾ, ಕುಮಾರ್ ಅವ್ರನ್ನ ಅಣ್ಣ ಈ ವಿಡಿಯೋದಲ್ಲಿ ಕಡೆಯದಾಗಿ ಯಾರನ್ನ ನೆನ್ಸ್ಕೊಳ್ಳೋದಾದ್ಲಿ, ನಿಮ್ಮ ಸ್ನೇಹಿತರ ಬಗ್ಗೆ ಮಾತಾಡೋದಾದ್ರೆ ಹೇಳಿ. ನೆನ್ಸ್ಕೊಳ್ಳೋದ್ರೆ ಇಲ್ಲಿ ಇರೋರೆಲ್ಲ ನೆನ್ಸ್ಕೊಂಡಿದ್ದೆ ಆಲ್ರೆಡಿ. ನೆನ್ಸ್ಕೊಳ್ಳೋದು ನಮ್ಮ ಮೀನಗೋಪಿಯವ್ರನ್ನ ಮೇನ್ ನೆನ್ಸ್ಕೋಬೇಕು, ಅದು ಬಿಟ್ಟರೆ ನಮ್ಮ ಮರೇಪುಳ ಕಾಟವ್ರನ್ನ ನೆನ್ಸ್ಕೋಬೇಕು ಆಯ್ತಾ. ಅದ್ ಬಿಟ್ರೆ ನೆಕ್ಸ್ಟ್ ನಮ್ಮ ಡಬಲ್ ರೋಡ್ ರವಿ ಅವರು, ನಮ್ದು ಸೂರಿ ಕತ್ರಗುಪ್ಪೆ, ಮೋಹನ, ಆಮೇಲೆ ರಘು, ಮತ್ತೆ ಹಾವೇರಿಲಿರೋ ಶಿವು ಮೇಸ್ತ್ರಿ, ಮತ್ತೆ ಗುಡ್ಡಪ್ಪ ಅವರು, ಮತ್ತೆ ತುಂಬಾ ಜನ ಇದ್ದಾರೆ. ನಮ್ಮ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ನಮ್ಮ ಭದ್ರಾವತಿಲಿ ಗಿರಿಯವರು. ಅವ್ರ ಗಿರಿ ಹತ್ರ ಹೋದ್ರೆ ಯಾವ ಅಕ್ಕಿ ಇಲ್ಲ ಅನ್ನಲ್ಲ, ಯಾವ ಅಕ್ಕಿ ಕೊಡೋದ ಅನ್ನಂಗಿಲ್ಲ, ಯಾವ್ದು ಬೇಕಾದ್ರೆ ಪಾಪ ಕೊಡೋದು ಅಂತಾರೆ. ಅವ್ರ ಹತ್ರ ಹೋದ್ರೆ ಯಾರೇ ಆದ್ರೂ ಅಷ್ಟೇ ತುಂಬಾ ಒಳ್ಳೆ ವ್ಯಕ್ತಿ. ಅವ್ರು ಮೇನ್, ನಾನು ಅವ್ರು ನೆನ್ಸ್ಕೋಬೇಕು, ಅವ್ರು ಮರೆಯಂಗಿಲ್ಲ. ಇನ್ ಮಿಕ್ದವ್ರು ಎಲ್ಲರೂ ಇಲ್ಲೇ ಇದ್ದಾರೆ. ಸುಮಾರು ಜನ ಫ್ರೆಂಡ್ಸ್ ಯಾರು ಮರ್ತಿದ್ರೆ ದಯವಿಟ್ಟು ನಾನು ಕ್ಷಮಿಸಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಒಳ್ಳೆ ಎಪಿಸೋಡ್ ನೋಡಿದ್ರೆ ಅಂತ ಹೇಳ್ತಾ, ಮತ್ತಷ್ಟು ಅಕ್ಕಿಗಳು ಇದಾವೆ. ಕೆಲವೊಂದು ಗ್ಲಿಮ್ಸ್ಗಳು ಹಾಕ್ತಾ ಇರ್ತೀನಿ ನಮ್ಮ ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳಲ್ಲಿ, ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಎಲ್ರಿಗೂ ವಂದನೆಗಳು. ಇಲ್ಲಿದೆ ಪಾರಿವಾಳಗಳ ಲೆಗ್ರಿಂಗ್ಗಳು ಬೇಕಾದಲ್ಲಿ ಆರೋಸ್ ಪಿಜನ್ಸ್ ಅಂಡ್ ಎಕ್ಸಾಟಿಕ್ ಶಾಪ್ ಭೇಟಿ ನೀಡಿ.
ಪಾರಿವಾಳಗಳ ಗುರುತಿಸುವಿಕೆ ಮತ್ತು ತಳಿ ನಿರ್ವಹಣೆಗೆ ಇವು ಬಹಳ ಮುಖ್ಯ.